ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇನ್ ದಿಸ್ ವಿಡಿಯೋ ಯು ವಿಲ್ ಬಿ ಗೆಟಿಂಗ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಎದಕ್ಕೆ ಹೇಳಿ ನೋಡೋಣ, ಯೂನಿಟ್ ಟೆಸ್ಟ್ 1 ಅಂತ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಸರ್ ನಾನು ಏನು ಓದಿಲ್ಲ ಸರ್, ನನಗೆ ಐ ನೀಡ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಸರ್. ಐ ವಾಂಟ್ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್. ಇಂತಹ ಒಂದು ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸಂಪೂರ್ಣವಾಗಿ ನಾವು ಇದನ್ನು ಮ್ಯಾರಥಾನ್ ಅಂತಲೇ ಅನ್ಕೊಳ್ಳಿ, ಯಾಕಂದರೆ ನಾಟ್ ಲೆಸ್ ದೆನ್ 30 minutes. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ, please share our videos. One more thing, my advice my dear children, please keep a notebook and one pen. ಆಯಿತಾ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇದ್ದ ಹಾಗೆ ಪ್ಲೀಸ್ ನೋಟ್ ಇಟ್ ಡೌನ್ ಇನ್ ಯುವರ್ ನೋಟ್ಬುಕ್. ಏಕೆಂದರೆ ಎಲ್ಲ ಪಾಠದಿಂದ 99% ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಕರಿತೀವಿ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಅದು ಟಾರ್ಗೆಟ್ ಆಗಿರುತ್ತೆ. ನನ್ನ ಪ್ರತಿಯೊಂದು ವಿಡಿಯೋ ಕೂಡ ಹೆಲ್ಪ್ ಆಗುತ್ತೆ. ಐ ಪ್ರಾಮಿಸ್ ಯು, ನಾನು ಕೊಟ್ಟಂಥ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಪಿಚ್ ಇನ್ ಟು ಅವರ್ ಟಾಪಿಕ್. ಹಾಗಿದ್ರೆ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ದಟ್ ಈಸ್ ಸೈನ್ಸ್, ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಚಿಲ್ಡ್ರನ್ಗೆ. ಯಾಕೆಂದರೆ ನಮ್ಮ ಲ್ಯಾಂಗ್ವೇಜು ಇಂಗ್ಲೀಷ್ ಆಗಿರುತ್ತೆ. ಸೆಕೆಂಡ್ ಇಯರ್ PUC 2026-27 ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಯೂನಿಟ್ ಟೆಸ್ಟ್ 1 ಇರುವಂಥದ್ದು ನಿಮಗೆ ಫಸ್ಟು ಇದನ್ನು ತಿಳ್ಕೊಳ್ಳಿ, 40 ಮಾರ್ಕ್ಸಿಗಿದೆ. ಈ 40 ಔಟ್ ಆಫ್ 40 ಬೇಕು ಅಂದರೆ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಹಾಗೂ 4 ಮಾರ್ಕನ್ನು ತಾವು ಟಾರ್ಗೆಟ್ ಮಾಡಬೇಕಾಗಿರುತ್ತೆ. 1 ಮಾರ್ಕ್ ಅಂದರೆ ಇಲ್ಲಿ 10 MCQs ಬರುತ್ತೆ. ಹಾಗಿದ್ರೆ ಚಾಪ್ಟರ್ ವೈಸ್ ನಾವೀಗ ಫಸ್ಟ್ ಚಾಪ್ಟರ್ ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬರುತ್ತೆ. ಇಲ್ಲಿ ನಮಗೆ 1 ಮಾರ್ಕು 2 ಮಾರ್ಕು ಬಹಳ ಬರುವಂಥದ್ದು. ಯಾಕೆಂದರೆ ಇಲ್ಲಿ 3 ಮಾರ್ಕ್ ಕ್ವಶನ್ಸ್ ಆಗಲಿ 4 ಮಾರ್ಕ್ಸ್ ಕ್ವಶನ್ಸ್ ಆಗಲಿ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ. LBA ಟೆಸ್ಟ್ ಮಾಡುವ ಸಮಯದಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಿದರು, ಆದರೆ ನಿಮ್ಮ ಬ್ಲೂ ಪ್ರಿಂಟಲ್ಲಿ 3 ಮಾರ್ಕ್ಸ್ ಕ್ವಶನ್ಸು ಈ ಒಂದು ಪಾಠದಿಂದ ಕೇಳುವ ಹಾಗೆ ಇಲ್ಲ ಅಂತ ಇರುವಂಥದ್ದು. ಹಾಗಿದ್ರೆ ಬನ್ನಿ ಈಗ ನಾವು ಒಂದೊಂದಾಗಿ 1 ಮಾರ್ಕ್ ಕ್ವಶನ್ಸ್ ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕ್ವಶನ್ಸ್. ಹಾಗಿದ್ರೆ ರೋಮಿಯೋ, ಫಸ್ಟ್ ರೋಮಿಯೋ ಅಂತ ತಗೊಂಡ ಹೌ ಡಿಡ್ ರೋಮಿಯೋ ಡಿಸ್ಕ್ರೈಬ್ಸ್ ಜೂಲಿಯೆಟ್ಸ್ ಬ್ಯೂಟಿ ಅಂತ ಇದೆ. ಕ್ಲಿಯರ್? ಹೌ ಡಿಡ್ ಹಿ ಎಕ್ಸ್ಪ್ರೆಸ್ ಇಸ್ ಫೀಲಿಂಗ್ಸ್ ಟು ಜೂಲಿಯೆಟ್ ಅಂತ. ಹಾಗಿದ್ರೆ ಅಲ್ಲಿ ಕೇಳುವಂಥ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಒಂದು ಟಾರ್ಚ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ, ಇನ್ನೊಂದು ರಿಚ್ ಜ್ಯುವೆಲ್ ಅಂತ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕೀವರ್ಡ್ಸ್ ಆಫ್ ಯುವರ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಇನ್ನೊಂದು ಸ್ನೋವಿ ಡವ್ ಅಂತ ಆಗಿರುತ್ತೆ, ಸ್ನೋವಿ ಡವ್ ಅಂತ ಆಗಿರುತ್ತೆ. ಕ್ಲಿಯರ್ ಅಲ್ ಆಫ್ ಯು? ಇನ್ನೊಂದು ಆ್ಯಂಡರ್ ಲೇಡಿ ಅಂತ ಆಗಿರುತ್ತೆ, LADY. ಕ್ಲಿಯರ್ ಅಲ್ ಆಫ್ ಯು? ಆಯಿತಾ? ಹಾಗಿದ್ರೆ ಈಗ ನಮಗೆ ಇನ್ನೊಂದು ಬಂದಿರೋದು ಯಾವುದು ಅಂತ ಹೇಳಿದರೆ ಕ್ರೋಸ್ ಅಂತ, ಕಾಗೆಗಳು ಅಂತ. ಇದಿಷ್ಟು ನಿಮ್ಮ ಒಂದು ಪಾರ್ಟ್ 1ನಲ್ಲಿ ಬರುವಂಥದ್ದು. ಈಗ ಪಾರ್ಟ್ 2ನಲ್ಲಿ ಏನಿದೆ ಅಂತ ನೋಡೋಣ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ 1 ಮಾರ್ಕ್ಸ್ ಏನೇನು ಬರುತ್ತೆ ಅಂತ ಎಲ್ಲದೂ ಕೂಡ ಬರೆದುಬಿಡ್ತಾನೆ. ಈ ಕಡೆ ನಾವು ಬರೋದಾದರೆ ಫಸ್ಟ್ ನೈಟ್ ಸರ್. ಕ್ಲಿಯರ್ ಅಲ್ ಆಫ್ ಯು? ಅದಕ್ಕೆ ಫಸ್ಟ್ ಲೈನಲ್ಲೇ ಇದೆ ಏನಂತ, ಕಮ್ ನೈಟ್, ಕಮ್ ರೋಮಿಯೋ, ಕಮ್ ದ ಡೇ ಇನ್ ದ ನೈಟ್ ಅಂತ ಇದೆ. ಕ್ಲಿಯರ್ ಅಲ್ ಆಫ್ ಯು? ನೋಡಿ ಈಗ ಇಲ್ಲಿ ವೈಟರ್ ದ್ಯಾನ್ WHITER, ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ, ನ್ಯೂ ಸ್ನೋ. ಕ್ಲಿಯರ್ ಅಲ್ ಆಫ್ ಯು ಮೈ ಡಿಯರ್ ಚಿಲ್ಡ್ರನ್? ಇನ್ನೊಂದು ಯಾವುದು ಅಂತ ಹೇಳಿದರೆ ಅಲ್ಲಿ ಜಂಟಲ್ ಅಂತ, ಜಂಟಲ್. ಆಯಿತಾ? ಹಾಗೂ ಬ್ಲ್ಯಾಕ್ ಬ್ರೌಡ್ ನೈಟ್, ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಇನ್ನೊಂದು ಬರುತ್ತೆ. ಕ್ಲಿಯರ್ ಅಲ್ ಆಫ್ ಯು? ಈಗ ನೋಡಿ, ಈಗ ನಾವೀಗ ಹೋಗೋಣ. ಇನ್ನೊಂದು ಯಾವುದು ಅಂದರೆ ಸ್ಟಾರ್ಸ್ ಅಂತ ಬರುತ್ತೆ, ಇನ್ನೊಂದು ಸ್ಕೈ ಅಂತ ಬರುತ್ತೆ, ಇನ್ನೊಂದು ಗ್ಯಾರಿಷ್ ಅಂತ ಬರುತ್ತೆ, ಪೀಪಲ್ ಅಂತ ಒಂದು ಬರುತ್ತೆ. ಇದಿಷ್ಟು ನೆನ್ಪಿಟ್ಕೊಂಡ್ರೆ 100% ನೀವು ಏನೇ ಕೊಟ್ಟರು ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ MCQಸ್ಗಳನ್ನು ಹಾಗೂ 2 ಮಾರ್ಕ್ಸನ್ನು ಕವರ್ 100% ನೀವು ಮಾಡೇ ಮಾಡ್ತೀರಾ. ಶಾಲೆ ಸ್ಟಾರ್ಟ್ ನಾವು ಇವತ್ತಿನ ಟಾಪಿಕ್ಕು ಪ್ರಾರಂಭ ಮಾಡ್ತಾಯಿದ್ದೀನಿ. ಪ್ಲೀಸ್ ಕೀಪ್ ಯುವರ್ ಟೆಕ್ಸ್ಟ್ ಬುಕ್ ವಿತ್ ಯು. ಈ ಒಂದು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ನಾನು ಬರೆದಂಥ ಎಲ್ಲ ಕೀವರ್ಡ್ಸ್ಗಳನ್ನು ದಯವಿಟ್ಟು ನಿಮ್ಮ ಒಂದು ಪೋಯಮಲ್ಲಿ ನಾನೀಗ ಇಲ್ಲಿ ಹೈಲೈಟರ್ ತಗೊಂಡು ಹೈಲೈಟ್ ಮಾಡಿದ್ದೇನೆ. ತಾವುಗಳು ಏನು ಮಾಡಬೇಕು ಅಂದರೆ ಸರ್ಕಲ್ ಹಾಕಿ, ಇಫ್ ಯು ಹ್ಯಾವ್ ಹೈಲೈಟರ್ ಪ್ಲೀಸ್ ಹೈಲೈಟ್ ಇಟ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಹಾಗಿದ್ರೆ ನೋಡಿ ವಿದ್ಯಾರ್ಥಿಗಳೇ, ಟಾರ್ಚ್ ಅಂತ ಇದೆ. ರೋಮಿಯೋ ಡಿಸ್ಕ್ರೈಬ್ಸ್ ಜೂಲಿಯೆಟ್ ಬ್ಯೂಟಿ ಟು ಟಾರ್ಚ್ ಅಂತ, ಅಂದರೆ ಶಿ ಈಸ್ ಮೋರ್ ಬ್ರೈಟರ್ ದ್ಯಾನ್ ಟಾರ್ಚ್ ಅಂತ ಒಂದಾಯಿತು. ಹೂ ಈಸ್ ಮೋರ್ ಬ್ರೈಟರ್ ದ್ಯಾನ್ ಟಾರ್ಚ್? ಜೂಲಿಯೆಟ್ ಅಂತ. ಕ್ಲಿಯರ್? ಸೆಕೆಂಡ್ ಒನ್, ರಿಚ್ ಜ್ಯುವೆಲ್ ಕಂಪೇರ್ಸ್ ಟು ಯಾರಿಗೆ ಅಂದರೆ ದಟ್ ಈಸ್ ನೋಡಿ ಜೂಲಿಯೆಟ್ ಬ್ಯೂಟಿಗೆ ಹೇಳ್ತಾನೆ. ನೆಕ್ಸ್ಟ್ ಸ್ನೋವಿ ಡವ್ ಅಂತ ಇದೆ. ಯಾರನ್ನು ಕಂಪೇರ್ ಮಾಡ್ತಾನೆ ಅಂದರೆ ಜೂಲಿಯೆಟ್ಟಿಗೆ ಕಂಪೇರನ್ನು ಮಾಡ್ತಾನೆ. ಆ್ಯಂಡರ್ ಲೇಡಿ ಅಂತ ಇದೆ, ಜೂಲಿಯೆಟ್ ಅಂತ. ಕ್ರೋಸ್ ಅಂತ ಇದೆ, ಹರ್ ಕಂಪ್ಯಾನಿಯನ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಕಂಪ್ಯಾನಿಯನ್ಸ್ ಅಂತ, ದೋಸ್ ಹೂ ಆರ್ ಡ್ಯಾನ್ಸಿಂಗ್ ವಿತ್ ಜೂಲಿಯೆಟ್. ಕ್ಲಿಯರ್ ಮೈ ಡಿಯರ್? ನೆಕ್ಸ್ಟ್ ನೈಟ್ ಅಂತ ಇದೆ. ಸೆಕೆಂಡ್ ಪಾರ್ಟಿಗೆ ಬರ್ತಾ ಇದ್ದೀವಿ. ಹೌ ಡಿಡ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಇನ್ ರೆಸ್ಪಾನ್ಸ್ ಟು ರೋಮಿಯೋ ಅಂತ. ರೋಮಿಯೋ ಅವಳನ್ನು ಹೊಗಳಿದ ತಕ್ಷಣ ಹಾಗಾದರೆ ಜೂಲಿಯೆಟ್ ಯಾವ ರೀತಿಯಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ ಅಂತ.
ಫಸ್ಟ್ ಒನ್ನು ನೈಟ್ ಅಂತ ಬರೆದಿದ್ದೀನಿ. ನೈಟನ್ನು ನೋಡಿ, ಹೌ ಡಿಡ್ ಶಿ ಡಿಸ್ಕ್ರೈಬ್ಸ್ ವಿಚ್ ಅಡ್ಜೆಕ್ಟಿವ್ಸ್ ಶಿ ಯೂಸ್ಡ್ ಆರ್ ವಾಟ್. ಹೌ ಡಿಡ್ ಶಿ ಡಿಸ್ಕ್ರೈಬ್ಸ್ ನೈಟ್ ಅಂತ ಹೇಳಿದರೆ ಜಂಟಲ್ ನೈಟ್ ಅಂತ ಕರೀತಾಳೆ, ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಕರೀತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಓ ಜಂಟಲ್ ನೈಟ್ ಬ್ರಿಂಗ್ ಮೈ ರೋಮಿಯೋ ಅಂತ ಹೇಳ್ತಾಳೆ. ದೀಸ್ ಆರ್ ದಿ ವರ್ಡ್ಸ್. ಇದು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಿದ್ರೆ ವೈಟರ್ ದ್ಯಾನ್ ನ್ಯೂಸ್ನೋ ಅಂದರೆ ಯಾರು ಅಂದರೆ ರೋಮಿಯೋ ಅಂತ ನೆನ್ಪಿಟ್ಕೊಳ್ಳಿ. ಸ್ಟಾರ್ಸ್ ಅಂದರೆ ಯಾರು ಅಂದರೆ ರೋಮಿಯೋ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್, ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟು ಗ್ಯಾರಿಷ್ ಅಂತ ಇದೆ. ಗ್ಯಾರಿಷ್ ಅಂತ ಹೇಳಿದರೆ ಲೂರಿಡ್ ಅಂತ ಅಥವಾ ಬ್ರೈಟ್ ಅಂತ, ಸನ್ ಅಂತ, ಆಯಿತಾ. ಗ್ಯಾರಿಷ್ ಸನ್ ಅಂದರೆ ಬ್ರೈಟ್ ಸನ್ ಅಂತ. ಪೀಪಲ್ ಅಂತ ಇದೆ. ಪೀಪಲ್ ಅಂತ ಯಾಕೆ ಬರೆದಿದ್ದೀನಿ ಅಂದರೆ ಹೂ ಫಾಲ್ಸ್ ಇನ್ ಲವ್ ವಿತ್ ನೈಟ್ ಅಂತ ಕೇಳಿದರೆ ಪೀಪಲ್ ಆಫ್ ದಿಸ್ ವರ್ಲ್ಡ್ ವಿಲ್ ಫಾಲ್ ಇನ್ ಲವ್ ವಿತ್ ನೈಟ್ ಅಂತ ಬರೀಬೇಕು, ಆಯಿತಾ. ವಾಟ್ ದೇ ಏನಂತೀರ, ವರ್ಷಿಪ್ ಅಂತ ಇನ್ನೊಂದು ವರ್ಡ್ ಇದೆ, ನೆನ್ಪಿಟ್ಕೊಳ್ಳಿ. ವರ್ಷಿಪ್ ಅಂತ. ವರ್ಷಿಪ್ ಅಂದರೆ ಪೂಜೆ ಮಾಡುವುದನ್ನು ಯಾರು ನಿಲ್ಲಿಸ್ತಾರೆ, ಸೂರ್ಯ ದೇವತೆಯನ್ನು ಅಂತ ಕೇಳಿದರೆ ಅದು ತಾವುಗಳು ಜನರು ಅಂತ ಬರೀಬೇಕು. ಹೋಪ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಸಂಪೂರ್ಣವಾಗಿ ಕವರ್ ಆಯಿತು. ಇಲ್ಲ ಸರ್, ನಮಗೆ ನಮ್ಮ ಲೆಕ್ಚರರ್ ಹೇಳಿದ್ದಾರೆ 3 ಮಾರ್ಕ್ಸ್ ಕ್ವಶನ್ಸ್ ಈ ಪಾಠದಿಂದ ಕೊಡ್ತೀವಿ, ಇಂಥ ಏನಾದರೂ ಸೀನ್ ಇದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುವಂತಹ, ಆಯಿತಾ, ಹೌ ಡಿಡ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಟು ಜೂಲಿಯಟ್ ಆಗಿರ್ಬೋದು, ಅಥವಾ ಹೌ ಡಿಡ್ ಜೂಲಿಯಟ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಟುವರ್ಡ್ಸ್ ರೋಮಿಯೋ ಆಗಿರ್ಬೋದು. 3 ಮಾರ್ಕ್ಸಿನ ಕ್ವಶನ್ಸಿಗೆ ವಿತ್ ಆನ್ಸರ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಈಗ ಫಸ್ಟ್ ಚಾಪ್ಟರನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇನೆ. ಈಗ ನಾನು, ಆಯಿತಾ, ಸೆಕೆಂಡ್ ಚಾಪ್ಟರ್ ಇದೆ ಅಲ್ವಾ, ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್, ಫಾರ್ ಯುವರ್ ಯೂನಿಟ್ ಟೆಸ್ಟು. ಏಕೆಂದರೆ ಯೂನಿಟ್ ಟೆಸ್ಟ್ 1, ಏಕೆಂದರೆ ಇದು ಬಹಳ ಒಳ್ಳೆಯ ಸ್ಟೋರಿಯಾಗಿರುತ್ತೆ, ಆಯಿತಾ. ಅವರ್ ರಿಯಾಲಿಸ್ಟಿಕ್ ರೈಟರ್ ಬರೆದಿರುವಂಥದ್ದು ರಿಯಾಲಿಸ್ಟಿಕ್ ರೈಟರ್. ಬನ್ನಿ ಈಗ ಸೆಕೆಂಡ್ ಚಾಪ್ಟರ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಚಾಪ್ಟರ್ 2. ಯಾವುದು ಚಾಪ್ಟರ್ 2? ಟು ಡಿಯರ್ ಅಂತ ಇದೆ, ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್. ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಇದರಲ್ಲಿ ಫಿನಿಷ್ ಮಾಡಿಬಿಡೋಣ. ನೋಡಿ, 1 ಮಾರ್ಕ್ ಕ್ವಶನ್ಸ್ ಅಂತ ಹೇಳಿದರೆ ಎಲ್ಲ MCQಸು 100% ನಾನು ಬರೆದಿರುವಂಥ MCQಸ್ಗಳಲ್ಲಿಯೇ ಬರುತ್ತೆ. ಹಾಗಿದ್ರೆ ಬೇಜಾರಾಗ್ಬಿಡಿ, ಬಾಕ್ಸ್ ಹಾಕ್ಲಿಕ್ಕೆ ಬರುತ್ತೆ, ಸಮಯವಿಲ್ಲ ಅದಕ್ಕೆಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಫಸ್ಟಿಂದ ಹೋಗೋಣ. ಈಗ ಫ್ರಾನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಫ್ರಾನ್ಸ್ ಹಾಗೂ ಇಟಾಲಿ ಹಾಗೂ 7000. ಕ್ಲಿಯರ್ ಆಲ್ ಆಫ್ ಯು? ಎಕ್ಕರ್, ACRE, ಎಕ್ಕರ್, ಆಯಿತಾ. ಇದು 1 ಭಾಗ ಆಯಿತು. ನೆಕ್ಸ್ಟು ಟೈನಿ, ಟಾಯ್. ನೆಕ್ಸ್ಟು ಮತ್ತೆ ಯಾವುದಿದೆ ಸರ್? ಪಟ ಪೋಲ್ ಟ್ಯಾಕ್ಸ್, ಟಬ್ಯಾಕೋ. ಇನ್ನೊಂದು ಯಾವುದು ಇಲ್ಲಿ 60 ಅದನ್ನು ಮರ್ತಿದ್ದೆ. ಟೊಬ್ಯಾಕೋ ಆಯಿತು. ದೆನ್ ಸ್ಪಿರಿಟ್, ವೈನ್, ಪೋಲ್ ಟ್ಯಾಕ್ಸ್, ಆಯಿತಾ. ಸ್ಪೆಷಲ್ ರೆವೆನ್ಯೂ ಕಮ್ಸ್ ಫ್ರಮ್ ಅಂತ ಕೇಳಿದರೆ ಗೇಮಿಂಗ್ ಹೌಸ್ ಅಂತ ನೆನ್ಪಿಟ್ಕೊಳ್ಳಿ. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಗೇಮಿಂಗ್ ಹೌಸ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಮತ್ತು ನೆಕ್ಸ್ಟ್ ನಾವು ಹೋಗೋದಾದರೆ 1 ಮಾರ್ಕ್ಸಲ್ಲಿ ಇಲ್ಲಿ ಜರ್ಮನ್, ನೆಕ್ಸ್ಟು ಹಿಚ್, ಆಯಿತಾ. ಗೆಲೆಟಿನ್ ಮೆಷಿನ್, ಆಯಿತಾ. ಪೀಸಬಲ್ ಕಂಟ್ರಿ, ಆಯಿತಾ. 16,000, 12,000 ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ಇಂಪಾರ್ಟೆಂಟ್. ಹಾಗಿದ್ದರೆ ಸರ್ ಇಲ್ಲಿ ಎಲ್ಲಿ ಬರುತ್ತೆ ಇದು ಇಂಪಾರ್ಟೆಂಟ್. ಪ್ಲೀಸ್ ಕೀಪ್ ಯುವರ್ ಟೆಕ್ಸ್ಟ್ ಬುಕ್ ವಿತ್ ಯು ಮೈ ಡಿಯರ್ ಚಿಲ್ಡ್ರನ್. ಬರೀಲಿಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ, ನಾವೆಲ್ಲ ಭಾಳ ಜಾಣರು ಅಂಥ ವಿದ್ಯಾರ್ಥಿಗಳು. ಪ್ಲೀಸ್ ಕೀಪ್ ಯುವರ್ ಟೆಕ್ಸ್ಟ್ ಬುಕ್ ವಿತ್ ಯು. ಪೇಜ್ ನಂಬರ್ 6, ಪೇಜ್ ನಂಬರ್ 7, ಪೇಜ್ ನಂಬರ್ 8, ಪೇಜ್ ನಂಬರ್ 9 ಇದು ಪಾಠದ ಪೇಜ್. ಕ್ಲಿಯರ್? ಹಾಗಿದ್ರೆ ಪೇಜ್ ನಂಬರ್ 6ಅಲ್ಲಿ ಪ್ಲೀಸ್ ಸರ್ಕಲ್ ದಿಸ್ ಒನ್, ಫ್ರಾನ್ಸ್, ಇಟಾಲಿ 7000 ಹಾಗೂ 60 ಅಂತ ಇದೆ ಇಟಾಲಿ, ಹಾಗೂ ಟೈನಿ ಟಾಯ್, ಸರ್ಕಲ್ ಇಟ್. ನೆಕ್ಸ್ಟ್ ಪೇಜಲ್ಲಿ ನಮಗೆ ಟೊಬ್ಯಾಕೋ, ಸ್ಪಿರಿಟ್, ವೈನ್, ಪೋಲ್ ಟ್ಯಾಕ್ಸ್ ಬರುತ್ತೆ, ಗೇಮಿಂಗ್ ಹೌಸ್ ಬರುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ನೌ. ಲೆಟ್ ಮಿ ಪಿಚ್ ಇನ್ ಟು ಅವರ್ ಟಾಪಿಕ್. ಹಾಗಿದ್ರೆ ಇನ್ನೂ ಕೆಲವೊಂದಿದೆ, ಅದು ಕೂಡ ಬರೆದು ಮುಗಿಸ್ಬಿಡ್ತೇನೆ ಸರ್. ಇದಾದ ತಕ್ಷಣ ನೋಡಿ, ಇದು ಫಸ್ಟ್, ದಿಸ್ ಒನ್ ಫ್ರಮ್ ಹಿಯರ್ ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡಲ್ಲಿ ನೋಡಿ, ಇದು ಏನಂತೀರ ತಗೊಳ್ಳೋ. ಫಸ್ಟ್ ಜಡ್ಜ್ಮೆಂಟ್ ಈಸ್ ವಾಟ್? ಟು ಕಟ್ ಹಿಸ್ ಹೆಡ್. ವಾಟ್ ಈಸ್ ದ ಸೆಕೆಂಡ್ ಜಡ್ಜ್ಮೆಂಟ್? ಲೈಫ್, imprisonment for life ಅಂತ. imprisonment for life 600 ಫ್ರಾನ್ಸ್. ದೆನ್ ಮತ್ತೇನಿದೆ ಸರ್? ಮುಗೀತು. ನೆಕ್ಸ್ಟಿಗೆ ಮತ್ತೆ 600 ಅಂತ ಬರುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಗಾರ್ಡನಿಂಗ್ ಅಂತ.
ನೋಡಿ ಸರ್, ಇಷ್ಟು ನಿಮ್ಮ ತಲೆಯಲ್ಲಿದ್ದರೆ 100% ಐ ಪ್ರಾಮಿಸ್ ಯು ವಿಲ್ ನಾಟ್ ಮಿಸ್ ಎ ಸಿಂಗಲ್ MCQ. ಯಾವುದೇ ಕಾರಣಕ್ಕೂ ಸಿಂಗಲ್ MCQ ಕೂಡ ನಿಮಗೆ ಮಿಸ್ ಆಗಲ್ಲ. ಹಾಗಿದ್ರೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಈಗ ನೋಡಿ, ಫ್ರಾನ್ಸ್ ಅಂತ ಇದೆ. ಮೊದಲು ನಿಮಗೆ ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ವೇ ಡಿಡ್ ದಿ ಮೊನಾಕೋ ಸಿಚುಯೇಟೆಡ್ ಅಂತ ಕೇಳ್ತಾ ಇದೆ. ನಿಯರ್ ದಿ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ ಅಂತ ಬರೀಬೇಕು. ನೋಡಿ, ನಿಯರ್ ದಿ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ. ಕ್ಲಿಯರ್. ಸೆಕೆಂಡ್, 7000 ಅಂತ ಇದೆ. ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ ಕಂಟ್ರಿ ಅಂತ ಕೇಳಿದರೆ 7000 ಅಂತ ಬರೀಬೇಕು. ಈ ರೀತಿಯಾಗಿ ಪ್ರಶ್ನೆ ಕೇಳಲ್ಲ ನಿಮಗೆ, MCQಸಲ್ಲಿ ಬರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. 7000 ಮೀನ್ಸ್ ಇನ್ಹ್ಯಾಬಿಟೆಂಟ್ಸ್ ಆಫ್ ದಟ್ ಪ್ಲೇಸ್. ಇನ್ಹ್ಯಾಬಿಟೆಂಟ್ಸ್ ಅಂದರೆ ಪಾಪ್ಯುಲೇಷನ್. ಕ್ಲಿಯರ್. ಹಾಗಿದ್ರೆ ಎಕ್ಕರ್ ಅಂತ ಇದೆ. ಆ ದೇಶವನ್ನು 7000 ಜನಕ್ಕೆ ಹಂಚಿದ್ರು ಕೂಡ ಅವರಿಗೆ ಒಂದು ಸಿಂಗಲ್ ಎಕ್ಕರ್ ಕೂಡ ಬರುವುದಿಲ್ಲ ಅಂತ. ನೆಕ್ಸ್ಟ್ 60 ಅಂತ ಇದೆ. 60 ಅಂತ ಹೇಳಿದರೆ ಅಲ್ಲಿನ ಆರ್ಮಿಯ ಸಂಖ್ಯೆ, ಟೋಟಲ್ ನಂಬರ್ ಆಫ್ ಆರ್ಮಿ ಅಂತ. ಕ್ಲಿಯರ್ ಆಲ್ ಆಫ್ ಯು. ಟೈನಿ ಅಂತ ಇದೆ, ಟಾಯ್ ಅಂತ ಇದೆ. ಈ ಮೊನಾಕೋ ದೇಶವನ್ನು, ಸಾರಿ ಐ ಫಾರ್ಗೊಟ್ ಟು ರೈಟ್ ಮೊನಾಕೋ ಕಂಟ್ರಿ ನೇಮ್. ಈ ಮೊನಾಕೋ ನೋಡಿ ಸರ್, ಮೊನಾಕೋ ದೇಶವನ್ನು, ಮೊನಾಕೋ ದೇಶದ ಕತೆ ಇದು. ಮೊನಾಕೋ ಕಂಟ್ರಿಯನ್ನು ನಾವು ಟೈನಿ ಕಂಟ್ರಿ ಅಂತ ಕರಿತಾ ಇರ್ತೀವಿ, ಟಾಯ್ ಕಿಂಗ್ಡಮ್ ಅಂತಲೂ ಕೂಡ ಕರಿತಾ ಇರ್ತೀವಿ. ವೈ ವಿ ಆರ್ ಕಾಲಿಂಗ್ ನೋಡಿ, ಆಯಿತಾ. ನೆಕ್ಸ್ಟ್ ಈಗ 1 ಮಾರ್ಕ್ಸು 2 ಮಾರ್ಕ್ಸ್ ಫಿನಿಷ್ ಮಾಡಿಬಿಡ್ತಾನೆ. ಇದು 1 ಮಾರ್ಕ್ಸಲ್ಲೂ ಬರ್ತಾ ಇದೆ, ಆಯಿತಾ. 2 ಮಾರ್ಕ್ಸಿಗೂ ಬರ್ತಾ ಇದೆ. ಇದು ನೋಡಿ, ಇಲ್ಲಿ 1 ಮಾರ್ಕ್ಸಲ್ಲೂ ಬರ್ತಾ ಇದೆ, 2 ಮಾರ್ಕ್ಸಲ್ಲೂ ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಟೊಬ್ಯಾಕೋ, ಸ್ಪಿರಿಟ್, ವೈನ್, ಪೋಲ್ ಟ್ಯಾಕ್ಸ್ ಅಂತ, ಆಯಿತಾ. ಯಾವ ಸೋರ್ಸನ್ನು ಹಾಕಿಬಿಟ್ಟು ನೋಡಿ, ಎಲ್ಲಿದೆ ಅಂದರೆ ನಿಮ್ಮ ಪೇಜ್ ನಂಬರ್ 7 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 7 ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದ ಕಿಂಗ್ಡಮ್ ಆ್ಯಂಡ್ ಎಲ್ಸ್ವೇರ್ ಟ್ಯಾಕ್ಸಸ್ ಆನ್ ಅಂತ ಇದೆ. ಯಾವ ಒಂದು ಇದರ ಮೇಲೆ ಟ್ಯಾಕ್ಸಸ್ಗಳನ್ನು ಹಾಕ್ತಾಯಿದ್ರು ಆ ಒಂದು ದೇಶದಲ್ಲಿ ಅಂತ ಕೇಳಿದರೆ ಟೊಬ್ಯಾಕೋ, ಸ್ಪಿರಿಟ್, ವೈನ್, ಪೋಲ್ ಟ್ಯಾಕ್ಸ್ ಅಂತ ಬರೀಬೇಕು. 2 ಮಾರ್ಕ್ಸಲ್ಲೂ ಬರ್ತಾ ಇದೆ, MCQಸಲ್ಲೂ ಬರ್ತಾ ಇದೆ. ಆರ್ಡರ್ನನ್ನು ಪಿಕ್ ಮಾಡಿ ಅಂತ. ನೆಕ್ಸ್ಟು ಬಹಳ ನೋಡಿ, ಗೇಮಿಂಗ್ ಹೌಸ್ ಅಂತ ಇದೆ. ಸ್ಪೆಷಲ್ ರೆವಿನ್ಯೂ ಅಂತ ಕೇಳಿದರೆ ನೆನ್ಪಿಟ್ಕೊಳ್ಳಿ, ಸ್ಪೆಷಲ್ ರೆವಿನ್ಯೂ. ಸ್ಪೆಷಲ್ ಅಂದರೆ ಹೆಚ್ಚಿನ ರೆವಿನ್ಯೂವನ್ನು ಎಲ್ಲಿಂದ ಜನ್ರೇಟ್ ಮಾಡ್ತಾಯಿದೆ. ರೆವಿನ್ಯೂ ಅಂದರೆ ಸಂಪಾದನೆ ಅಂತ, ದೇಶವನ್ನು ನಡೆಸಲಿಕ್ಕೆ. ಅದು ಗೇಮಿಂಗ್ ಹೌಸ್ ಅಂತ. ಹಾಗಿದ್ರೆ ಗೇಮಿಂಗ್ ಹೌಸಲ್ಲಿ ಯಾವ ಆಟವನ್ನು ಅವರು ಆಡಿಸ್ತಾ ಇದ್ರು ಅಂದರೆ ಅದು ನೋಡಿ, ಏನಂತೀರ ತಾವುಗಳು, ರೌಲೆಟ್ ಅಂತ, ROULLET. ಅದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಸರ್. ಎಲ್ಲಿದೆ ಅಂತ ಹೇಳಿದರೆ ನೋಡಿ, ಪೇಜ್ ನಂಬರ್ 7 ದ ಬಿಗ್ ಪ್ಯಾರಾಗ್ರಾಫ್ ನಾನಿಲ್ಲಿ ಹೈಲೈಟ್ ಮಾಡಿದ್ದೀನಿ. ಇದನ್ನು ತಾವುಗಳು ಬರ್ಕೊಳ್ಳಿ. ಕ್ಲಿಯರ್. ನೆಕ್ಸ್ಟು ನೋಡಿ, ಜರ್ಮನ್ ಅಂತ ಇದೆ. ಯಾಕೆ ಈ ಜರ್ಮನ್ ದೇಶ ಇಲ್ಲಿಗೆ ಬರುತ್ತೆ ಅಂದರೆ, ಜರ್ಮನ್ ಬ್ಯಾನ್ ದಿಸ್ ಗೇಮಿಂಗ್ ಹೌಸ್ ಅಂತ. ಜರ್ಮನ್ನವ್ರು ಏನು ಮಾಡ್ತಾರೆ, ಈ ರೋಲೆಟ್ ಗೇಮನ್ನೇ ಅವರ ದೇಶದಲ್ಲಿ ಬ್ಯಾನ್ ಮಾಡ್ತಾರೆ. ಕ್ಲಿಯರ್. ನೆಕ್ಸ್ಟು ಇಲ್ಲಿ ಗೆಲಟಿನ್ ಅಂತ ಇದೆ, ಆಯಿತಾ. ಪೀಸಬಲ್ ಕಂಟ್ರಿ 16,000 12,000 ಅಂತ. ಇದು ನಮ್ಮ ಫಸ್ಟ್ ಜಡ್ಜ್ಮೆಂಟ್ ಆಗಿರುತ್ತೆ. ನೋಡಿ, ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಟ್ ಪೀಸಬಲ್ ಕಂಟ್ರಿ. ಕ್ಲಿಯರ್ ಆಲ್ ಆಫ್ ಯು. ದ ಕಿಂಗ್ ಆ್ಯಂಡ್ ದಿ ಯಾರು ಮಿನಿಸ್ಟರ್ಸ್ ಡಿಸೈಡೆಡ್ ಟು ಕಟ್ ದಿ ಹೆಡ್ ಆಫ್ ದಿ ಕ್ರಿಮಿನಲ್ ಅಂತ. ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ, ವಾಟ್ ವಾಸ್ ದ ಫಸ್ಟ್ ಜಡ್ಜ್ಮೆಂಟ್ ಆಫ್ ದಿ ಕಿಂಗ್ ಅಂತ ಕೇಳಿದರೆ, ಫಸ್ಟ್ ಜಡ್ಜ್ಮೆಂಟ್ ಏನು ಅಂದರೆ ಟು ಕಟ್ ಆಫ್ ಹಿಸ್ ಹೆಡ್ ಅಂತ. ಎಕ್ಸಿಕ್ಯೂಟ್ ಹಿಮ್ ಅಂದರೂ ಕೂಡ ಒಂದೇ, ಕಟ್ ಆಫ್ ಹಿಸ್ ಹೆಡ್ ಅಂದರೂ ಕೂಡ ಒಂದೇ. ಹಾಗಿದ್ರೆ ನೋಡಿ, ಅದಾದ ತಕ್ಷಣ ಏನಾಗುತ್ತೆ ಅಂದರೆ ಅವ್ರ ಹತ್ರ ಗೆಲೆಟಿನ್ ಅನ್ನುವಂತಹದ್ದು ಮೆಷಿನಿನ ಹೆಸರು. ಗೆಲೆಟಿನ್ ಮೆಷಿನ್ ಹೆಸರು ಎಲ್ಲಿ ಬರುತ್ತೆ ಅಂದರೆ ಪೇಜ್ ನಂಬರ್ 8 ಓಪನ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಪೇಜ್ ನಂಬರ್ 8 ಎಲ್ಲರ ಹತ್ರನೂ ಕೂಡ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಗೆಲೆಟಿನ್ ಸ್ಪೆಲ್ಲಿಂಗ್ ಇದೆ, ಸ್ವಲ್ಪ ಕಲಿಬೇಕು, ಆಯಿತಾ. ಈ ಗೆಲೆಟಿನ್ ಮೆಷಿನು ಆ ಒಂದು ದೇಶದಲ್ಲಿ ಇರಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ದು ರೋಟ್ ಎ ಲೆಟರ್ ಟು ಫ್ರಾನ್ಸ್ ಗೌರ್ಮೆಂಟ್. ಫ್ರಾನ್ಸ್ ದೇಶಕ್ಕೆ ಪತ್ರವನ್ನು ಬರೀತಾರೆ. ಈ ಫ್ರಾನ್ಸ್ ಗೌರ್ಮೆಂಟ್ ಹೇಳುತ್ತೆ, ಸರ್ ವಿ ಚಾರ್ಜ್ 16,000 rupees, ನಾವು ಅದನ್ನು ಕೊಡ್ತೀವಿ, ಆದರೆ 16,000 ರೂಪಾಯಿ ಚಾರ್ಜ್ ಆಗುತ್ತೆ ಅಂತಾರೆ. ಸೊ ಸೆಕೆಂಡ್ ಲೆಟ್ರ್ ಇಟಾಲಿ ದೇಶಕ್ಕೆ ಬರೀತಾರೆ. ಅವ್ರು ಅವಾಗ, ಸರ್ ನಾವು ಕೊಡ್ತೀವಿ ನಿಮಗೆ, ಯಾಕೆಂದರೆ 12,000 ಅಂತ. ಯಾಕೆಂದರೆ ಈ ಇಟಾಲಿ ದೇಶದವರನ್ನು ಬ್ರದರ್ ಮೊನಾರ್ಕ್ ಆಗಿರ್ತಾನೆ ಅವನು, ಇಟಾಲಿ ದೇಶದ ರಾಜ ಬ್ರದರ್ ಮೊನಾರ್ಕ್ ಆಗಿರ್ತಾನೆ. ಇದು ರಿಪಬ್ಲಿಕನ್ ಕಂಟ್ರಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, ರಿಪಬ್ಲಿಕನ್ ಕಂಟ್ರಿ. ಇವನು ಬ್ರದರ್ ಮೊನಾರ್ಕ್ ಆಗಿರ್ತಾನೆ. ಯಾರು, ಇಟಾಲಿ ದೇಶದ ರಾಜ. ನೆಕ್ಸ್ಟ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಜಡ್ಜ್ಮೆಂಟ್ ಏನು ಅಂತ ಕೇಳಿದರೆ, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ, ಅಂದರೆ ಜೀವಾವಧಿ ಶಿಕ್ಷೆ ಅಂತ. 600 ಅಂತ ಇದೆ. 600 ಏನು ಅಂದರೆ 2 ಸಲ ಬರೆದಿದ್ದೀನಿ. ಫಸ್ಟ್ 600 ಏನು ಅಂತ ಹೇಳಿದರೆ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಅಂತ ನೆನ್ಪಿಟ್ಕೊಳ್ಳಿ. ವಾಟ್ ವಾಸ್ ದಿ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಅಂದರೆ 600 ಫ್ರಾನ್ಸ್ ಅಂತ. ಫ್ರಾನ್ಸ್, ಫ್ರಾನ್ಸ್, ಆಯಿತಾ. ಎಲ್ಲವೂ ಕೂಡ ಫ್ರಾನ್ಸ್. ಇನ್ನೊಂದು 600 ಇದೆ. ಇದೇನು ಅಂತ ಹೇಳಿದರೆ ಪೆನ್ಷನ್ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಪೆನ್ಷನ್ ಅಂತ. ಇನ್ನೊಂದು ಮರೆತೆ ನಾನು, 1/3 ಅಂತ. ಎಷ್ಟು ಅಲ್ಲಿಂದ ಕ್ರಿಮಿನಲ್ಲು ಅಥವಾ ಮರ್ಡರರ್ ಇಸ್ಕೊಂಡು ಹೋಗ್ತಾನೆ ಅಂತ ಇನ್ ಅಡ್ವಾನ್ಸ್ ಅಂತ ಕೇಳಿದರೆ 1/3 ಆಫ್ ಈಸ್ ಪೆನ್ಷನ್ ಅಂತ. ಕ್ಲಿಯರ್.
ನೆಕ್ಸ್ಟು ಮಾರ್ಕೆಟ್ ಗಾರ್ಡನಿಂಗ್ ಅಂತ ಇದೆ. ಆಫ್ಟರ್ ಲೀವಿಂಗ್ ದಟ್ ಪ್ಯಾಲೇಸ್, ಆಫ್ಟರ್ ಮೂವಿಂಗ್ ದಟ್ ಪ್ಯಾಲೇಸ್, ಆಯಿತಾ, ಅಲ್ಲಿಂದ ಹೊರಗಡೆ ಹೋದ ಮೇಲೆ ಒಬ್ಬ ಕ್ರಿಮಿನಲ್ ಅಥವಾ ಮರ್ಡರರ್ ಯಾವ ಒಂದು ವೃತ್ತಿಯನ್ನು ಕೈಗೊಳ್ತಾನೆ ಅಂದರೆ ಮಾರ್ಕೆಟ್ ಗಾರ್ಡನಿಂಗ್ ಅಂತ ಕರಿತೀವಿ. ಕ್ಲಿಯರ್ ಆಲ್ ಆಫ್ ಯು? ಧನ್ಯವಾದಗಳು. ಹಾಗಿದ್ರೆ 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ ಕ್ವಶನ್ಸು 2D ಯಲ್ಲಿ ಕಂಪ್ಲೀಟ್ ಆಯಿತು. ಇದ್ರ ಜೊತೆಗೆ ಇದನ್ನು ಏನು ನಾನು ರಬ್ ಮಾಡಲ್ಲ, ಆದರೆ ನಾನು ನಿಮಗೆ ಈಗ 3 ಮಾರ್ಕ್ಸ್ ಕ್ವಶನ್ಸು ಹಾಗೂ 4 ಮಾರ್ಕ್ ಕ್ವಶನ್ಸ್ಗಳನ್ನು ಇದೇ ಒಂದು ಪಾಠದಲ್ಲಿ ಪದೇ 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 ಕೇಳ್ತಾ ಇದ್ದಾರೆ. ಬಿಕಾಸ್ ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಮಿಡ್ ಟರ್ಮ್ ಆ್ಯಂಡ್ ಯೂನಿಟ್ ಟೆಸ್ಟ್ 1. ಹಾಗಿದ್ರೆ ಈ 3 ಮಾರ್ಕ್ಸ್ 4 ಮಾರ್ಕ್ಸ್ ಏನು ಬರುತ್ತೆ ಅಂತ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ರೈಟ್ ಎ ನೋಟ್ ಆನ್ ಮೊನ್ಯಾಕೋ ಅಂತ ಕೇಳಿದರೆ ಇದಿಷ್ಟು ಬರಿಬೇಕು. ಯಾವುದನ್ನು ಬರಿತೀರಾ? ರೈಟ್ ಎ ನೋಟ್ ಆನ್ ಮೊನ್ಯಾಕೋ ಅಂದರೆ ನೋಡಿ ಇಷ್ಟನ್ನು ಬರಿಬೇಕು. ಯಾವುದು? ಇಷ್ಟು ಭಾಗ. ರೈಟ್ ಎ ನೋಟ್ ಆನ್ ಮೊನ್ಯಾಕೋ ಅಂದರೆ ಮೊನ್ಯಾಕೋ ದೇಶದ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ. ಮೊನ್ಯಾಕೋ ಕಂಟ್ರಿ ಇಸ್ ಆಲ್ಸೋ ಕಾಲ್ಡ್ ಎಸ್ ಎ ಟಾಯ್ ಕಿಂಗ್ಡಮ್, ಟೈನಿ ಕಿಂಗ್ಡಮ್. ಇಟ್ ಈಸ್ ಸಿಚುಯೇಟೆಡ್ ನಿಯರ್ ದಿ ಬಾರ್ಡರ್ಸ್ ಆಫ್ ದಿ ಫ್ರಾನ್ಸ್ ಆ್ಯಂಡ್ ಇಟಲಿ. ಅವನ ಏನು ಪಾಪ್ಯುಲೇಷನ್ 7,000 ಇತ್ತು, ಇಷ್ಟಿತ್ತು, ಅದಿತ್ತು, ಏನೇನು ಮಾತಾಡಿದ್ವಲ್ಲೋ ಎಲ್ಲದೂ ಕೂಡ ಬರೀಬೇಕು. ನೋಡಿ ಭಾಳ ಈಸಿ ಸರ್. ಅದು ಆನ್ಸರ್ ಎಲ್ಲಿದೆ ಅಂತ ಹೇಳಿದರೆ ಪೇಜ್ ನಂಬರ್ 6, 7ರಲ್ಲೇ ಇದೆ, ಆಯಿತಾ. ಪೇಜ್ ನಂಬರ್ 6 ಆ್ಯಂಡ್ 7ಅಲ್ಲಿ ಇರುವಂಥದ್ದು. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಕ್ವಶನನ್ನು ಕೇಳ್ತಾನೆ. ವೈ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ ಇದೆ. ಇದು 99% ಬರುವ ಸಾಧ್ಯತೆ ಎಕ್ಸಾಮಲ್ಲಿದೆ. ಪ್ಲೀಸ್ ನೋಟ್ ಇಟ್ ಡೌನ್. ವೈ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್, ಆಯಿತಾ, ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ. ಆನ್ ಇಲ್ಲ, ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ. ಯಾಕೆ ಪದೇ ಪದೇ ತನ್ನ ನಿರ್ಧಾರಗಳನ್ನು ಬದಲಿಸ್ತಾ ಇರ್ತಾನೆ ಅಂತ ಹೇಳಿದರೆ ಅವ್ರ ಹತ್ರ ಇಲ್ಲಿ ಪ್ರಾಬ್ಲಮ್ ಇರುತ್ತೆ. ಏನು ಅಂದರೆ ಗೆಲೆಟಿನ್ ಮೆಷಿನ್ ಇರಲ್ಲ. ಇಲ್ಲೂ ಪ್ರಾಬ್ಲಮ್ ಆಗುತ್ತೆ. ಏನು ಅಂದರೆ 600 ಫ್ರಾನ್ಸ್ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಬರ್ತಾ ಇರುತ್ತೆ. ಮತ್ತೆ ಅದನ್ನು ಚೇಂಜ್ ಮಾಡ್ತಾರೆ. ಇದು ನೆನಪಿರಲಿ, ಆಯಿತಾ ಮಕ್ಕಳೇ. ನೋಡಿ ಫಸ್ಟ್ ಜಡ್ಜ್ಮೆಂಟ್, ಸೆಕೆಂಡ್ ಜಡ್ಜ್ಮೆಂಟ್ ಎಲ್ಲದೂ ಸೇರಿಬಿಟ್ಟು ಬರೆದ್ರೆ ಅದನ್ನು ನಾವು ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ ಕರಿತೀವಿ. ಯಾವ ಕಾರಣಕ್ಕಾಗಿ ಅಂತ, ಆಯಿತಾ. ಇನ್ನೊಂದು ಕ್ವಶನ್ಸ್ ಪದೇ 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 ಕೇಳ್ತಾ ಇರುವಂಥದ್ದು ಯಾವುದು ಅಂತ ಹೇಳಿದರೆ ಇದನ್ನು ಅಳಿಸಿ ಆ ಪ್ರಶ್ನೆ ಇಲ್ಲೇ ಬರೆದು ಬಿಡ್ತಾನೆ ನೋಡಿ. ರಿಲಕ್ಟೆಂಟ್ ಅಂತ ಬರುತ್ತೆ. ರಿಲಕ್ಟೆಂಟ್ ಅಂದರೂ ಒಂದೇ. ಡಿಡ್ ನಾಟ್ ರನ್ ಅವೇ. ಆರ್ಗ್ಯುಮೆಂಟ್ಸ್ 99% ಈ ಕ್ವಶನು ನಿಮ್ಮ ಎಕ್ಸಾಮಿಗೆ ಬರುವ ಸಾಧ್ಯತೆ ಇದೆ. ಯಾವುದು ಅಂತ ಹೇಳಿದರೆ ನೋಡಿ, ಸೇಮ್ ಕ್ವಶನ್ ಇದು. ಏನೇ ಕೇಳಿದರು, ವೈ ದಿ ಕ್ರಿಮಿನಲ್ ರಿಲಕ್ಟೆಂಟ್ ಟು ಮೂವ್ ಅವೇ ಫ್ರಮ್ ದಿ ಕಿಂಗ್ಡಮ್. ಸೇಮ್ ಕ್ವಶನು. ಇನ್ನೊಂದು, ವೈ ದಿ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ಯಾಲೇಸ್. ಇದೇ ಕ್ವಶನು. ವಾಟ್ ಆರ್ ದಿ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಕ್ರಿಮಿನಲ್ ಇನ್ ಫ್ರಂಟ್ ಆಫ್ ದಿ ಕಿಂಗ್. ಸೇಮ್ ಕ್ವಶನು ಸರ್. ಆನ್ಸರ್ ಎಲ್ಲಿದೆ ಅಂತ ಕೂಡ ತೋರಿಸ್ಕೊಡ್ತೇನೆ. 3 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. 99% ಚಾನ್ಸಸ್ ಇದೆ ಎಕ್ಸಾಮಲ್ಲಿ ಬರುವಂಥದ್ದು. ಹಾಗಾಗಿ ಪದೇ ಪದೇ ಹೇಳ್ತಾ ಇರುವಂಥದ್ದು. ಪೇಜ್ ನಂಬರ್ 10 ಓಪನ್ ಮಾಡಿದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲರಿಗೂ ಕೂಡ ಪೇಜ್ ನಂಬರ್ 10, ಆಯಿತಾ, ಇದೇ ಆನ್ಸರ್ ಆಗಿರುತ್ತೆ. ಲಾಸ್ಟಿಂದ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ. ಲಾಸ್ಟಿಂದ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ದಯವಿಟ್ಟು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಳ್ಳಿ ಮಕ್ಕಳೇ. ಕ್ಲಿಯರ್ ಆಲ್ ಆಫ್ ಯು? ಪೇಜ್ ನಂಬರು ಹೇಳ್ತಾ ಇದ್ದೀನಿ, ಆನ್ಸರು ಎಲ್ಲಿದೆ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿಗೆ ಕಂಪ್ಲೀಟಾಗಿ ನಮಗೆ 3 ಮಾರ್ಕ್ಸು 4 ಮಾರ್ಕ್ಸು ಕ್ವಶನ್ಸು. ಸರ್ 4 ಮಾರ್ಕ್ ಕ್ವಶನ್ಸ್ ಯಾವುದು ಅಂತ ಮತ್ತೆ ಕೇಳ್ತೀರಾ ನೀವು. ಅದೇ ಹೇಳಿದ್ನಲ್ವ, ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ, ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ, ಆಯಿತಾ. ನೆಕ್ಸ್ಟು, ಆಯಿತಾ, ಥರ್ಡ್ ಕಡೆಗೆ ಹೋಗೋಣ ಈಗ. ಯಾವುದು ಅಂತ ಹೇಳಿದರೆ ಬಹಳ ಸುಂದರವಾಗಿರುವಂಥ ತಂದೆ ತಾಯಿಯ ಬಗ್ಗೆ, ಮಕ್ಕಳ ಬಗ್ಗೆ. ಯಾವುದು ಹೇಳ್ತೀರಾ ಎಲ್ಲರೂ ಕೂಡ? ನಮ್ಮ ಮಕ್ಕಳು ನಮ್ಮವಲ್ಲ ಅಂತ. ಹೌದಲ್ವ? ಎಲ್ಲರ ಮುಖದ ಮೇಲೆ ಸ್ಮೈಲ್ ಬರುತ್ತೆ. ತಂದೆ ತಾಯಿಗೆ ನೀವೇನಾದರೂ ನಮ್ಮ ಮಕ್ಕಳು ನಮ್ಮವಲ್ಲ ಅಂದ್ಬಿಟ್ರೆ ಯಾರೋ ನಿನಗೆ ಹೇಳ್ಕೊಟ್ಟವನು ಅಂತವ್ರೆ. ಅವರ ಚಾಪ್ಟರ್ ನೇಮು, ಆಯಿತಾ, ಅವರ್ ಚಿಲ್ಡ್ರನ್ ಆರ್ ನಾಟ್ ಅವರ್ ಚಿಲ್ಡ್ರನ್ ಅಲ್ಲ. ನಮ್ಮ ಪಾಠದ ಹೆಸರು ಏನು ಅಂತ ಹೇಳಿದರೆ ಆನ್ ಚಿಲ್ಡ್ರನ್ ಅಂತ. ಏನು ರೀ ನಮ್ಮ ಪದ್ಯದ ಹೆಸರು? ಆನ್ ಚಿಲ್ಡ್ರನ್ ಅಂತ. ನೋಡಿ, ಆನ್ ಚಿಲ್ಡ್ರನ್, ದಿಸ್ ಈಸ್ ಅವರ್ ಪೋಯಮ್ ರಿಟನ್ ಬೈ ಖಲೀಲ್ ಗಿಬ್ರೇನ್ ಅಂತ. ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಇದು, ಆಯಿತಾ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನೋಡಿ, ನಿಮ್ಮ ಮಕ್ಕಳು ನಿಮ್ಮವಲ್ಲ ಅಂತ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಿಮ್ಮವು ಮಕ್ಕಳು ನಿಮ್ಮವಲ್ಲ. ಹಾಗಿದ್ರೆ ಯಾರು ಅಂತ ಮಕ್ಕಳಿಗೆ ಈ ಪ್ರಶ್ನೆ ಪದೇ 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 ಕಾಡ್ತಾ ಇರುತ್ತೆ. ಯಾರು ಅಂತ ಹೇಳಿದರೆ ಅದೇ ಇದು ಪೂರ್ತಿ ಪದ್ಯ ಆಗಿರುತ್ತೆ. ಬನ್ನಿ ನಾವೀಗ ಓಕೆ, ಲೆಟ್ ಅಸ್ ಡಿಸ್ಕಸ್. 1 ಮಾರ್ಕ್ಸ್ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಹಾಗೂ 3 ಮಾರ್ಕ್ಸ್ ಆ್ಯಕ್ಚುಲಿ ಈ ಒಂದು ಪಾಠದಲ್ಲಿ ಇಲ್ಲ ಮಕ್ಕಳೇ. ಆದರೆ ನಾನು ಹೇಳ್ತಾ ಇದ್ದೀನಿ, ಕೆಲವೊಬ್ಬರು ಲೆಕ್ಚರರು ಹೊಸದಾಗಿ ಸೇರೋರು ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಎಕ್ಸಾಮ್ ಮಾಡುವವರು ಏನು ಮಾಡ್ತಾರೆ ಅಂದರೆ ವಿತೌಟ್ ಫಾಲೋಯಿಂಗ್ ಬ್ಲೂ ಪ್ರಿಂಟ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಪದ್ಯವು ಕೂಡ ತಗೊಂಬಂದು ನಿಮಗೆ ರೈಟ್ ಸಮ್ಮರಿ ಅಂತ ಆಗಿರ್ಬೋದು, ಅಥವಾ ಆಯಿತಾ, ಕ್ರಿಟಿಸೈಸ್ ದಿ ಸ್ಟೇಟ್ಮೆಂಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ವೈ ದಿ ದ ಪ್ರೊಫೆಟ್ ಸೈಡ್ ಅಂತಲೂ ಹೀಗೆಲ್ಲ ಕೇಳಿಬಿಡ್ಬೋದು. ಅದಕ್ಕೆಲ್ಲ ಟೆನ್ಷನ್ ತೊಗೋಬೇಡಿ.
ಕಲಿಬೇಕು, ನಿಮ್ಗೆ ಆಸೆ ಇದೆ, ನಿಮಗೆ ಕೊಡ್ತಾರೆ ಅಂತ ಫಿಕ್ಸ್ ಆಗಿಬಿಟ್ಟಿದೆ, ನಿಮ್ಮ ಲೆಕ್ಚರರ್ ನಿಮ್ಗೆ ಹೇಳಿದ್ದಾರೆ ಅಂದರೆ ಡೋಂಟ್ ವರಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಈ 4 ಮಾರ್ಕ್ಸಿನ ಆನ್ ಚಿಲ್ಡ್ರನಿನ ಸಮ್ಮರಿ ಕೂಡ ನಾನು ಕೊಟ್ಟಿರ್ತೇನೆ ಆಯಿತಾ, ನೋಟ್ಸ್ ಕೊಟ್ಟಿರ್ತೇನೆ. ಅದನ್ನು ಓದಿದರೆ ಸಾಕು, ಬರೆದ್ರೆ ಸಾಕು, ಔಟ್ ಆಫ್ ಔಟ್ ಯು ವಿಲ್ ಗೆಟ್. ಈಗ ನನ್ನ ಪ್ರಕಾರ ನಿಮ್ಮ ಬ್ಲೂ ಪ್ರಿಂಟಲ್ಲಿರುವ ಪ್ರಕಾರ 1 ಮಾರ್ಕು 2 ಮಾರ್ಕ್ ಕ್ವಶನ್ಸು ಈ ಒಂದು ಪಾಠದಲ್ಲಿ ಇದೆ. ಹಾಗಿದ್ದರೆ ಈಗ ಪೇಜ್ ನಂಬರ್ ಯಾವುದು ಓಪನ್ ಮಾಡ್ತೀರಾ ಎಲ್ಲರಿಗೂ ಕೂಡ ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಪೇಜ್ ನಂಬರ್ ಎಲ್ಲರೂ ಕೂಡ ಏನು ಓಪನ್ ಮಾಡಬೇಕು? 16 ಆಯಿತಾ. ಪೇಜ್ ನಂಬರ್ 16 ಓಪನ್ ಮಾಡಿ. 16, 17 ನೋಡಿ ಕ್ಲಿಯರ್. ಎಲ್ಲದೂ ಕೂಡ ನಾನು ಹೈಲೈಟ್ ಮಾಡಿದ್ದೀನಿ, ಅದನ್ನೇ ಇಲ್ಲಿ ನಿಮಗೆ ನಾನು ಬರಿತಾ ಇರೋದು. ಬನ್ನಿ ಫಸ್ಟಿಗೆ ಏನು ಬರಿಬೇಕು ಗೊತ್ತಾ? ನೋಡಿ ಈಗ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು ಪಟ 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 ಕ್ಲಿಯರ್ ಮಾಡಿಬಿಡೋಣ. 99% ಬರುವ ಚಾನ್ಸಸ್ಸು ಇರುವಂತಹ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ ಯಾವುದು ಅಂದರೆ ದಟ್ ಈಸ್ ಆ್ಯರೋ, ಬೌ ಹಾಗೂ ಆರ್ಚರ್ ಅಂತ. ಆರ್ಚರ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನೋಡಿ ಆ್ಯರೋ, ಬೌ, ಆರ್ಚರ್ ಅಂತ. ಆ್ಯರೋ ರೆಫರ್ಸ್ ಟು, ಬೌ ರೆಫರ್ಸ್ ಟು, ಆರ್ಚರ್ ರೆಫರ್ಸ್ ಟು 2 ಮಾರ್ಕ್ಸಲ್ಲೂ ಬರ್ತಾಯಿದೆ, 1 ಮಾರ್ಕಲ್ಲೂ ಬರ್ತಾಯಿದೆ, ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲೂ ಬರ್ತಾಯಿದೆ. ನೋಡಿ ಆ್ಯರೋ ರೆಫರ್ಸ್ ಟು ಲಿವಿಂಗ್ ಚಿಲ್ಡ್ರನ್ ಅಂತ ನೆನ್ಪಿಟ್ಕೊಳ್ಳಿ, ಲಿವಿಂಗ್ ಚಿಲ್ಡ್ರನ್ ಅಂತ ಆಯಿತಾ ಮಕ್ಕಳೇ. ಬೌ ರೆಫರ್ಸ್ ಟು ಪೇರೆಂಟ್ಸ್ ಅಂತ, ಪೇರೆಂಟ್ಸ್. ಆರ್ಚರ್ ರೆಫರ್ಸ್ ಟು ಗಾಡ್ ಅಂತ. ಕ್ಲಿಯರ್? ಒಂದು ಭಾಗ ಅರ್ಥ ಆಯ್ತಾ? ಹಾಗಿದ್ರೆ MCQಸಲ್ಲಿ ಏನು ಬರುತ್ತೆ ಅಂತ ನೋಡೋಣ ಆಯಿತಾ. ಅನಾಲಜಿ ಅಂತ ಹೇಳು ಇದನ್ನು ಕೊಡ್ತಾರೆ ನಿಮಗೆ ಡ್ಯಾಶಸಲ್ಲಿ, MCQಸಲ್ಲೂ ಕೊಡ್ತಾರೆ, 2 ಮಾರ್ಕ್ಸಲ್ಲೂ ಕೊಡುವ ಸಾಧ್ಯತೆ 99% ಅಂತ ಹಾಕ್ತಾಯಿದ್ದೀನಿ ಅಂದರೆ ಅರ್ಥ ಮಾಡಿಕೊಳ್ಳಿ. ಹಾಗಿದ್ದರೆ ಲಿವಿಂಗ್ ಚಿಲ್ಡ್ರನನ್ನು ನಾವು ಆಯಿತಾ ಏನಂತ ಕರಿತೀವಿ? ಫ್ಯೂಚರ್ ಅಂತ ಕರಿತೀವಿ. ಕ್ಲಿಯರ್? ಪೇರೆಂಟ್ಸನ್ನು ನಾವು ಪಾಸ್ಟ್ ಅಂತ ಕರಿತೀವಿ, ಸ್ಟೇಬಲ್ ಅಂತ ಹೇಳ್ತೀವಿ, STABL ನೆನ್ಪಿಟ್ಕೊಳ್ಳಿ. ಸ್ಟೇಬಲ್ ಪಾಸ್ಟ್ ಅಂತ ಕರಿತೀವಿ. ದೇರ್ ಫ್ಯೂಚರ್ ಲೈಸ್ ಇನ್ ಟುಮಾರೋ. ಫ್ಯೂಚರ್ ಅಂದ್ರೇ ಟುಮಾರೋ ಅಂತ ಅರ್ಥ ಮಕ್ಕಳೇ, ನೆನಪಿರಲಿ. TOMRROW ನೋಡಿ, ದೇರ್ ಫ್ಯೂಚರ್ ಈಸ್ ಇನ್ ಟುಮಾರೋ ಅಂತ ಇದೆ. ಪಾಸ್ಟ್ ಅಂತ ಹೇಳಿದರೆ ಸ್ಟೇಬಲ್, ಸ್ಟೇಬಲ್ ಅಂದರೆ ತಟಸ್ಥವಾಗಿ ಇರುವವರು ಅಂತ. ಗಾಡನ್ನು ನಾವು ಆರ್ಚರಿಗೆ ಹೋಲಿಕೆಯನ್ನು ಮಾಡ್ತೀವಿ. ಗಾಡ್ ವಿಲ್ ಡಿಸೈಡ್ ದಿ ಡೆಸ್ಟಿನಿ ಆಫ್ ದಿ ಲಿವಿಂಗ್ ಚಿಲ್ಡ್ರನ್ ವಿತ್ ದ ಹೆಲ್ಪ್ ಆಫ್ ಪೇರೆಂಟ್ಸ್ ಅಂತ. ಪೇರೆಂಟ್ಸ್ ಆ್ಯಕ್ಟ್ ಆ್ಯಸ್ ಮೀಡಿಯೇಟರ್ ಹಿಯರ್ ಅಂತ. ಹಾಗಿದ್ದರೆ ಈ ಒಂದು ಇದರ ಬಗ್ಗೆ ಹೇಳಿದವರು ಯಾರು ಅಂದರೆ ನಮಗೆ ಪ್ರೊಫೆಟ್. ಇದರ ಬಗ್ಗೆ ನಿಮಗೇನು ಕೇಳಲ್ಲ, ಆದರೂ ಕೂಡ ಸ್ವಲ್ಪ ನೆನಪಿರಲಿ. ಹಾಗಿದ್ದರೆ ಪ್ರವಾದಿಯವರು ಈ ಮಾತು ಏನು ಹೇಳಿದ್ದಾರೆ? ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಹೇಳಲಿಕ್ಕೆ ಕಾರಣವೇನು ಅಂತ ಹೇಳಿದರೆ, ಆ್ಯನ್ ಓಲ್ಡ್ ವುಮೆನ್ ಕೇಮ್ ವಿತ್ ಹರ್ ಬೇಬಿ. ನೆನ್ಪಿಟ್ಕೊಳ್ಳಿ, ಆ್ಯನ್ ವುಮೆನ್ ಕೇಮ್. ಯಾರು ಬಂದಿದ್ದವ್ರ ಹತ್ರ? ವುಮೆನ್ ಮಗುವನ್ನು, ಬೇಬಿ ಕರ್ಕೊಂಡು ಬಂದಿರ್ತಾರೆ ಆಯಿತಾ. ಎಲ್ಲಿ ಹೇಗೆ ಕರ್ಕೊಂಬಂದಿರ್ತಾರೆ ಅಂದರೆ ಹೆಲ್ಡ್ ಹರ್ ಬೇಬಿ ಟು ಹರ್ ಚೆಸ್ಟ್ ಅಂತ, ಬಾಸಮ್ ಅಂತ ಬರುತ್ತೆ, BOSOM ಅಂತ ನೆನ್ಪಿಟ್ಕೊಳ್ಳಿ. ಹಾಟ್ ಕ್ವಶನ್ ತೆಗೆದೆ ಅಂದರೆ ಹೀಗೆ ತೆಗಿತಾನೆ. ಕ್ಲಿಯರ್? ಇನ್ನೊಂದು ಥ್ಯಾರೀಸ್ ಅಂತ ಬರ್ತಾ ಇದೆ ನಿಮ್ಮ ಎಕ್ಸಾಮಲ್ಲೆಲ್ಲ. ಥ್ಯಾರೀಸ್ ಅಂತ ಹೇಳಿದರೆ ಏನು ಹೇಳಿ ನೋಡೋಣ, ಕಮೆಂಟ್ ಮಾಡ್ತೀರಾ ಎಲ್ಲರೂ ಕೂಡ. ಥ್ಯಾರೀಸ್ ಅಂದರೆ ಸ್ಟಾಪ್ ಅಂತ ಅರ್ಥ ಮಕ್ಕಳೇ, STOP ಅಂತ ಆಯಿತಾ. ಇಷ್ಟು ಬಿಟ್ಟರೆ ಮತ್ತೇನು ಬರಲ್ಲ ಕಣ್ರಿ, ನಾನು ಹೇಳ್ತಾ ಇದ್ದೀನಲ್ವ ಆಯಿತಾ. ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸು ಇನ್ನೊಂದು ಇದೆ, ಅದು ಯಾವುದು ಅಂತ ಹೇಳಿದರೆ ವಾಟ್ ಪೇರೆಂಟ್ಸ್ ಕ್ಯಾನ್ ಗಿವ್ ಅಂತ. ಮಕ್ಕಳಿಗೆ ತಂದೆ ತಾಯಿಗಳು ಏನನ್ನು ಕೊಡ್ಬೋದು ಅಂತ ಹೇಳಿದರೆ ಅದು ಪ್ರೀತಿ ಅಂತ, ಲವ್ ಅಂತ ಆಯಿತಾ. ನೋಡ್ಕೊಳ್ಳಿ, ಪೇರೆಂಟ್ಸ್ ವಾಟ್ ದೇ ಕ್ಯಾನ್ ಗಿವ್ ಲವ್, ವಾಟ್ ದೇ ಶುಡ್ ನಾಟ್ ಗಿವ್ ಥಾಟ್ಸ್ ಅಂತ, THOUGHTS ಅಂತ. ಕ್ಲಿಯರ್ ಆಲ್ ಆಫ್ ಯು? ತಂದೆ ತಾಯಿಗಳು ಮಕ್ಕಳಿಗೆ ಯೋಚನೆ ಏನಂತೀರ, ತಮ್ಮ ವಿಚಾರಗಳನ್ನು ಕೊಡಬಾರದು ಅಂತ. ನೀ ಡಾಕ್ಟ್ರೇ ಆಗು, ಅದೇ ಆಗು, ಇದೇ ಆಗು ಅಂತ ಫೋರ್ಸ್ ಮಾಡಬಾರ್ದು ಅಂತ. ಆದರೆ ಪ್ರೀತಿಯನ್ನು ಕೊಡಬೇಕು, ಮನೆ ಕೊಡಬೇಕು, ಊಟ ಕೊಡಬೇಕು, ಎಲ್ಲದೂ ಕೂಡ ಕೊಡಬೇಕು ಅಂತ. ದಿಸ್ ಈಸ್ ದ ಎಂಡ್ ಆಫ್ ಆನ್ ಚಿಲ್ಡ್ರನ್ ಮೈ ಡಿಯರ್ ಚಿಲ್ಡ್ರನ್. ಸರ್ ನನಗೆ ಪಾಠನೇ ಗೊತ್ತಿಲ್ಲ ಸರ್, ಆನ್ ಚಿಲ್ಡ್ರನ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಫೇಸ್ ಟು ಫೇಸ್ ನಾನು ಆನ್ ಚಿಲ್ಡ್ರನನ್ನು ಎಕ್ಸ್ಪ್ಲನೇಷನ್ ಮಾಡಿರುವಂಥದ್ದಿದೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಕ್ಲಿಯರ್? ಈಗ ನಾನು 4th ಚಾಪ್ಟರ್ ಕಡೆಗೆ ಹೋಗ್ತಾ ಇದ್ದೀನಿ. ಇರೋದೇ 5 ಚಾಪ್ಟರ್ಸು ನಿಮಗೆ ಈ ಸಲ ಯೂನಿಟ್ ಟೆಸ್ಟ್ 1ಗೆ. ಆಲ್ರೆಡಿ 3 ಐ ಕಂಪ್ಲೀಟೆಡ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಚಿಲ್ಡ್ರನ್ ಫಾರ್ ಯುವರ್ ಪೇಷನ್ಸ್ ಎವ್ರಿಥಿಂಗ್. ಬನ್ನಿ ಈಗ ನಾವು ಎವ್ರಿಥಿಂಗ್ EVERY ಇದು ಚಾಪ್ಟರ್ 4 ಆಗಿರುತ್ತೆ ಆಯಿತಾ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದಿ ಫಾರೆಸ್ಟ್ ಬೈ ವಂದನಾ ಶಿವ. ವಂದನಾ ಶಿವರವರು ಬರೆದಂಥದ್ದು. 100% 99% ಯಾವ ಮಕ್ಕಳಿಗೂ ಈ ಪಾಠದ ಮೇಲೆ ಇಂಟ್ರೆಸ್ಟೇ ಇಲ್ಲ. ನಿಜವಾಗಿಯೂ ನಾನೀಗ ಬೋರ್ಡ್ ಮೇಲೆ ನಿಮ್ಗೆ ಬರೆದು ತೋರಿಸ್ತೀನಲ್ವ, ಅದು ಎಕ್ಸಾಮಲ್ಲಿ ಬರುತ್ತೆ. ಬನ್ನಿ ಈಗ ನಾವು ಒಂದೊಂದಾಗಿಯೇ ಹೋಗೋಣ. ಈಗ
ಟೆಕ್ಸ್ಟ್ ಬುಕ್ ಇದೆ ಅಂದ್ಕೊಂಡಿದ್ದೀನಿ. ಎಲ್ಲರ ಹತ್ರನೂ ಕೂಡ ಒಂದು ಕೆಲಸ ಮಾಡಬೇಕು. ಎಲ್ಲರೂ ಕೂಡ ಏನಿದು ಪೇಜ್ ನಂಬರ್ 22 ಇಂದ ನಿಮ್ಮ ವಂದನಾ ಶಿವರವರು ಬರೆದಂಥದ್ದು ಸ್ಟಾರ್ಟ್ ಆಗುತ್ತೆ. ಪೇಜ್ ನಂಬರ್ 22. ಹಾಗಿದ್ರೆ ಪೇಜ್ ನಂಬರ್ 22ನಲ್ಲಿ ನಿಮಗೆ 1 ಮಾರ್ಕ್ಸು 2 ಮಾರ್ಕ್ಸಿಗೆ ಏನು ಬರುತ್ತೆ ಅಂತ ಹೇಳಿಬಿಡ್ತೀನಿ. ನೋಡಿ, ಈಗ ಪೇಜ್ ನಂಬರ್ 22ನಲ್ಲಿದ್ದೀನಿ. 23 ಬರುತ್ತೆ, 24, 25 ಇದೆ, 26 ಇದೆ. ಹಾಗಿದ್ರೆ ಪೇಜ್ ನಂಬರ್ 22ನಲ್ಲೇ ಏನು ಬರುತ್ತೆ ಅಂತ ಅವರ ಪೇರೆಂಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಪದೇ 2 ಮಾರ್ಕ್ಸಲ್ಲಿ ಕೇಳ್ತಾ ಇದ್ದಾರೆ. ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದರೆ 2 ಮಾರ್ಕ್ಸಲ್ಲೂ ಬರ್ತಾಯಿದೆ, 3 ಮಾರ್ಕ್ಸಲ್ಲೂ ಬರ್ತಾಯಿದೆ, 4 ಮಾರ್ಕ್ಸಲ್ಲೂ ಬರ್ತಾಯಿದೆ. ಯಾವ ಪಾಠ ಸರ್ ಇದು? ವಂದನಾ ಶಿವ. ಪಾಠನೇ ಬೇಡ ಅಂತ ಕೂತ್ಕೊಂಡಿದ್ದೀರಲ್ವ, ಅಂತಹ ಪಾಠ. ಲವ್ ಯು ಮೈ ಡಿಯರ್ ಚಿಲ್ಡ್ರನ್. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೋಸ್ಕರ ಲೆಂತಿ ವೀಡಿಯೋಸು, ಮ್ಯಾರಥಾನ್ ಅಂತ ಏನೇನು ಕರಿತೀರಲ್ವ ಅಂಥ ವೀಡಿಯೋಸ್ಗಳನ್ನು ಮಾಡ್ತಾ ಇರುವಂಥದ್ದು. ಗಾಡ್ ಬ್ಲೆಸ್ ಯು. ಸಮಯ ಕೊಟ್ಟವರಂತೂ ಎಕ್ಸಾಮ್ ಹಾಲಲ್ಲಿ ಖುಷಿಯಾಗಿರ್ತಾರೆ. ದೇ ಆರ್ ಪ್ರಿಪೇರಿಂಗ್ ಫಾರ್ ದೇರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಇಷ್ಟೇ, ಇವತ್ತು ನನಗೆ ಸಮಯ ಕೊಟ್ಟವರು ದೇ ಆರ್ ಪ್ರಿಪೇರಿಂಗ್ ಫಾರ್ ದೇರ್ ಆ್ಯನ್ಯುವಲ್ ಎಕ್ಸಾಮ್. ಆಯಿತಾ? ಬನ್ನಿ, ಈಗ ಪೇಜ್ ನಂಬರ್ 22ನಲ್ಲಿ ಪೇರೆಂಟ್ಸ್ ಬಗ್ಗೆ ಕೇಳ್ತಿದ್ದಾರೆ. 2 ಮಾರ್ಕ್ಸಿಗೆ ಕೇಳ್ತಾಯಿದ್ದಾರೆ. ಅವರ ಫಾದರ್ ಏನಾಗಿದ್ದರು ಅಂತ. ಅವರ ಫಾದರ್ ಒಬ್ಬ ಏನಾಗಿದ್ದರು? ಫಾರೆಸ್ಟ್ ಕನ್ಸರ್ವೇಟರ್ ಅಂತ, ಫಾರೆಸ್ಟ್ ಆಫೀಸರ್ ಅಂತ ಬರೆದ್ಬಿಡಿ. ಮಾರ್ಕ್ಸ್ ಫುಲ್ ಕೊಡ್ತವ್ರೆ. ಮದರ್ ಏನಾಗಿದ್ದರು ಅಂತ ಪದೇ ಬರ್ತಾ ಇದೆ. ಪೀಸೆಂಟ್ ಅಂತ ಬರೀರಿ, ಅಥವಾ ಫಾರ್ಮರ್ ಅಂತ ಬರೆದ್ರೂ ನಡೆಯುತ್ತೆ. ಎರಡರಲ್ಲಿ ಒಂದು. ಕ್ಲಿಯರ್ ಆಲ್ ಆಫ್ ಯು? ಇಷ್ಟೇ. ಪೇಜ್ ನಂಬರ್ 22 ಮುಗೀತು ಸರ್. ನೆಕ್ಸ್ಟು ಪೇಜ್ ನಂಬರ್, ಈಗ ನಾನು 23 ಕಡೆಗೆ ಹೋಗ್ತಾ ಇದ್ದೀನಿ. 23ನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಬರುವಂಥದ್ದು ಎಕ್ಸಾಮಿಗೆ. ಬನ್ನಿ, ಈಗ ಪೇಜ್ ನಂಬರ್ 23ನಲ್ಲಿ ಏನೆಲ್ಲ ಬರ್ತಾ ಇದೆ ಅಂತ. ಇದು ಮುಗೀತಲ್ವಾ? ಕ್ಲಿಯರ್. ಪೇಜ್ ನಂಬರ್ 23ನಲ್ಲಿ ಚಿಪ್ಕೋ ಮೂಮೆಂಟ್ ಬಗ್ಗೆ ಬರ್ತಾ ಇದೆ. ಚಿಪ್ಕೋ ಮೂಮೆಂಟ್ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಹಿಮಾಲಯನ್ ರೀಸನ್ ಅಂತ ಬರೀರಿ. ಹಿಮಾಲಯನ್ ರೀಸನ್ ಅಂತ. ಆಯಿತಾ? ಕೆಲವೊಮ್ಮೆ ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಂತಲೂ ಕೂಡ ಕೇಳ್ತಾ ಇದ್ದಾನೆ. ಎ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟ್ರೇಷನ್. ಇಷ್ಟೇ ಸರ್, ಮತ್ತೇನೂ ಇಲ್ಲ. ಚಿಪ್ಕೋ ಮೂಮೆಂಟ್ ಅಂದ್ರೇನು? ನಾನ್ ವೈಲೆನ್ಸ್. ಅದು ನಾನ್ ವೈಲೆನ್ಸ್. ಆಯಿತಾ? ನೋಡಿ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಪೇಜ್ ನಂಬರ್ 23 ಓಪನ್ ಮಾಡ್ಕೊಂಡ್ರೆ ಎಲ್ಲರಿಗೂ ಕೂಡ ನೋಡಿ, ಸೆಕೆಂಡ್ ಲೈನೇ ಚಿಪ್ಕೋ ಮೂಮೆಂಟ್ ಈಸ್ ಎ ನಾನ್ ವೈಲೆನ್ಸ್ ಮೂಮೆಂಟ್. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ? ಈಗ ಎಲ್ಲಿ ನಡೀತು ಅಂದರೆ ಹಿಮಾಲಯನ್ ರೀಸನ್ ಅಂತ ಬರೀರಿ. ಇನ್ನೊಂದು ಪದೇ ಪೇಜ್ ನಂಬರ್ 23ನಲ್ಲಿ ಕೇಳ್ತಾ ಇರುವಂಥದ್ದು ಲಾಗಿಂಗ್ ಅಂತ ಬರ್ತಾ ಇದೆ. ವಾಟ್ ಆರ್ ದಿ ಡಿಮೆರಿಟ್ಸ್ ಆಫ್ ಲಾಗಿಂಗ್? ಲಾಗಿಂಗ್ನಿಂದ ಏನಾಗುತ್ತೆ ಅಂತ. ಲಾಗಿಂಗ್ನಿಂದ ಏನಾಗುತ್ತೆ ಅಂತ ಸೆಕೆಂಡ್ ವಿಚಾರ. ಲಾಗಿಂಗ್ ಅಂದರೆ ಏನು ಅಂತ ಗೊತ್ತಾಗಬೇಕಲ್ವ. ಲಾಗಿಂಗ್ ಅಂದರೆ ಕಟ್ಟಿಂಗ್ ಅಂತ. ಮರಗಳನ್ನು ಕಡಿಯೋದರಿಂದ ದುಷ್ಪರಿಣಾಮಗಳು ಏನು ಅಂತ. ಮರಗಳನ್ನು ಕಡಿಯೋದರಿಂದ ವಾಟ್ ಆರ್ ದಿ ಡಿಮೆರಿಟ್ಸ್ ಆಫ್ ಡಿಫಾರೆಸ್ಟ್ರೇಷನ್ ಅಂತ. ಬಹಳ ಈಸಿ ಕಣ್ರಿ. ನೋಡಿ, ಮರಗಳನ್ನು ಕಡಿಯೋದ್ರಿಂದ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಅಂತ ಹೇಳಿದರೆ ಮಕ್ಕಳೇ ಭೂ ಕುಸಿತ ಅಂತ ಅರ್ಥ. ಹೌದಲ್ವಾ? ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ಫ್ಲಡ್ ಆಗುತ್ತೆ. ಫ್ಲಡ್ಸ್ ಬರುತ್ತೆ, ಪ್ರವಾಹಗಳು ಬರುತ್ತವೆ. ಕ್ಲಿಯರ್. ಇನ್ನೊಂದು ಏನು ಅಂತ ಹೇಳಿದರೆ ಸ್ಕೇರ್ಸಿಟಿ ಆಫ್ ವಾಟರ್. ನೋಡಿ, ಸ್ಕೇರ್ಸಿಟಿ ಆಫ್ ವಾಟರ್ ಆಗಿರ್ಬೋದು, ಸ್ಕೇರ್ಸಿಟಿ ಆಫ್ ಫುಡ್ ಆಗಿರ್ಬೋದು, ಸ್ಕೇರ್ಸಿಟಿ ಆಫ್ ಫಾಡರ್ ಆಗಿರ್ಬೋದು, ಸ್ಕೇರ್ಸಿಟಿ ಆಫ್ ಫ್ಯೂಯಲ್ ಆಗಿರ್ಬೋದು. ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. 2 ಮಾರ್ಕ್ಸಿಗೂ ಬರುತ್ತೆ, 1 ಮಾರ್ಕಿಗೂ ಬರುತ್ತೆ. ಕ್ಲಿಯರ್. ಇದು ಪೇಜ್ ನಂಬರ್ 23 ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಇರುವಂಥದ್ದು. ಪೇಜ್ ನಂಬರ್ 23 ಇನ್ನೂ ಮುಗಿಲಿಲ್ಲ. ಪೇಜ್ ನಂಬರ್ 23ನಲ್ಲಿ ಇನ್ನೊಂದು ಬರುತ್ತೆ. ಏನು ಅಂತ ಹೇಳಿದರೆ ಅದು PhD ಅಂತ. ವೇಡ್ ಅವರನ್ನು ವಂದನಾ ಶಿವ ಎಲ್ಲಿ PhDಯನ್ನು ಪರ್ಸ್ಯೂ ಮಾಡ್ತಾಯಿದ್ರು ಅಂತ. ಅದನ್ನು ಕೆನಡಾ ಅಂತ ಬರೀರಿ ಸರ್. ಮುಗದೇ ಹೋಯಿತು. ಕ್ಲಿಯರ್. ಹೂ ಫಾಟ್ ಎಗನೆಸ್ಟ್ ಹರ್ ಓನ್ ಹಸ್ಬೆಂಡ್. ತನ್ನ ಸ್ವಂತ ಗಂಡನ ಜೊತೆ ಹೋರಾಡಿದಂತಹ ಮಹಿಳೆಯ ಹೆಸರೇನು ಅಂತ ಕೇಳಿದರೆ ತಾವುಗಳು ಬರಿಬೇಕಾಗಿರುವಂಥದ್ದು ಬಚ್ನಿ ದೇವಿ ಅಂತ. ಬಚ್ನಿ ದೇವಿ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇನ್ನೊಂದು, ಆ ಬಚ್ನಿ ದೇವಿ ಯಾವ ವಿಲೇಜಿಗೆ ಸಂಬಂಧಪಟ್ಟವಳು ಅಂತಲೂ ಕೂಡ ಇದೇ ಪೇಜ್ ನಂಬರ್ 23ನಲ್ಲಿ ಕೇಳ್ತಾರೆ. ಅದ್ವಾನಿ ಅಂತ ಬರ್ಕೊಳ್ಳಿ. ಕ್ಲಿಯರ್. ಇದೆಲ್ಲದೂ ಕೂಡ ಎಲ್ಲಿದೆ ಅಂತ ನಿಮಗೆ ತೋರಿಸ್ಬಿಡ್ತೇನೆ. ಇಲ್ಲಿ ನೋಡಿ ಸರ್, ಇಲ್ಲೇ ಇದೆ. ಚಿಪ್ಕೋ ಮೂಮೆಂಟ್ ಅಂತ ಸ್ಟಾರ್ಟ್ ಆಗುತ್ತೆ, ಬಚ್ನಿ ದೇವಿಯಿಂದ ಎಂಡ್ ಆಗುತ್ತೆ. ಕ್ಲಿಯರ್. ವೆರಿ ಗುಡ್. ಹಾಗಿದ್ರೆ 2 ಮಾರ್ಕ್ಸಲ್ಲಿ ಇನ್ನೊಂದು ಕ್ವಶನನ್ನು ಕೂಡ ಕೇಳ್ತಾ ಇದ್ದೇನೆ. ಆಯಿತಾ? ವಾಟ್ ವಾಸ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್, ಆಯಿತಾ, ಇನ್ ದ ವಿಲೇಜ್ ಆಫ್ ಅದ್ವಾನಿ ಅಂತ ಕೇಳಿದರೆ ಅದಕ್ಕೆ ಆನ್ಸರು ಇದೇ ಆಗಿರುತ್ತೆ. ಲಾಸ್ಟ್ ಪ್ಯಾರಾಗ್ರಾಫ್ ಏನೂ ಇಲ್ಲ. ಬಚ್ನಿ ದೇವಿ ಫಾಟ್ ಎಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್ ಅಂತ. ಆಯಿತಾ? ಯಾಕೆ ಅಂತ ಹೇಳಿದರೆ ಬಿಕಾಸ್ ಹಿ ಹ್ಯಾಸ್ ಟೇಕನ್ ದ ಕಾಂಟ್ರಾಕ್ಟ್ ಟು ಕಟ್ ಡೌನ್ ದ ಟ್ರೀಸ್. ಹಾಗಾಗಿ ಇದಿಷ್ಟು ಬಿಟ್ಟರೆ ಏನು ಬರಲ್ಲ ಕಣ್ರಿ. ಧನ್ಯವಾದಗಳು. ಹಾಗೂ ಇದರ ಜೊತೆ 2 ಇಯರ್ ಇದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲಿದೆ ಎಸ್ ನೋಡಿ, 1977 ಬಚ್ನಿ ದೇವಿ ನಡೆದಂತಹ ಘಟನೆ ಯಾವಾಗ ಅಂದರೆ 1977 ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟು ಈಗ ಇರುವಂಥದ್ದು ಆಯಿತಾ, ಪೇಜ್ ನಂಬರ್
24 ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿ ಇದಿಷ್ಟು ಸೇರಿಬಿಟ್ಟು ನಿಮಗೆ 3 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳ್ತಾ ಇದ್ದೇನೆ. ಅದೇನು ನೋಡಿ, ಇಷ್ಟು ಬರೀಬೇಕು ಎಕ್ಸಾಮಲ್ಲಿ, ಇಷ್ಟು ಬರೆದುಬಿಟ್ರೆ 3 ಮಾರ್ಕ್ಸ್ ಸಿಗುತ್ತೆ. ಇದಿಷ್ಟು ನಾನು 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಬರುತ್ತೆ ಅನ್ನಲ್ವಾ, ಇದಿಷ್ಟು ಸೇರಿ ಬರೆದ್ರೆ 3 ಮಾರ್ಕ್ಸಿಗೆ ಒಂದು ಆನ್ಸರ್ ಆಗುತ್ತೆ. ಅದು ಯಾವುದು ಅಂದರೆ ಎಕ್ಸ್ಪ್ಲೇನ್ ವಂದನಾ ಶಿವಾಸ್ ಎಕಲಾಜಿಕಲ್ ಜರ್ನಿ ಅಂತ, ಎಕಲಾಜಿಕಲ್ ಜರ್ನಿ ಅಂತ ಪದೇ ಪದೇ ಕೇಳ್ತಾ ಇದ್ದೇನೆ. ಕ್ಲಿಯರ್? ಹಾಗಿದ್ರೆ ಇದನ್ನು ರಬ್ ಮಾಡ್ತೀನಿ. ಈಗ ನಾನು ಪೇಜ್ ನಂಬರ್ 23 ಆಲ್ಸೋ ಕಂಪ್ಲೀಟೆಡ್ ಮೈ ಡಿಯರ್ ಚಿಲ್ಡ್ರನ್. ಈಗ 24 ಬಗ್ಗೆ ನಾನೀಗ ಡಿಸ್ಕಸ್ ಮಾಡಬೇಕು ನಿಮ್ಮ ಜೊತೆ. ಪೇಜ್ ನಂಬರ್ 24. ಹಾಗಿದ್ರೆ ಪೇಜ್ ನಂಬರ್ 24 ಎಲ್ಲರೂ ಕೂಡ ಓಪನ್ ಇಟ್ಕೊಂಡಿದ್ದೀರಾ ಅಂದುಕೊಂಡಿದ್ದೇನೆ, ಆಯಿತಾ? ಟಿಕೆಟ್ ಪೇಜ್ ನಂಬರ್ 24 ಬನ್ನಿ. ಈಗ ಎಲ್ಲರೂ ಕೂಡ ಪೇಜ್ ನಂಬರ್ 23 ಆಯಿತು ನೋಡಿ. ಪೇಜ್ ನಂಬರ್ 24 ಎಲ್ಲರೂ ಕೂಡ ಓಪನ್ ಮಾಡ್ಕೋಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಹಳ ಈಸಿ ಕಣ್ರಿ. ಇಲ್ಲಿ ನೋಡಿ, ಪೇಜ್ ನಂಬರ್ 24 ಎಷ್ಟು ಈಸಿ ಅಂದರೆ ಇಂಪಾರ್ಟೆಂಟು. 4 ಮಾರ್ಕ್ಸಿಗಿದೆ, 1 ಮಾರ್ಕಿಗಿದೆ, 2 ಮಾರ್ಕ್ಸಿಗೂ ಕೂಡ ಬರ್ತಾ ಇದೆ. 2025 ಲಾಸ್ಟ್ ಇಯರ್ ಎಕ್ಸಾಮ್ 1ನಲ್ಲಿ 2 ಮಾರ್ಕ್ಸಿಗೂ ಕೇಳಿದರು, 4 ಮಾರ್ಕ್ಸಿಗೂ ಕೇಳಿದರು. ಇದೇ ಪೇಜು ಪೇಜ್ ನಂಬರ್ 24 ಅಷ್ಟು ಇಂಪಾರ್ಟೆಂಟ್ ಇದೆ. ಹಾಗಿದ್ರೆ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಪೇಜ್ ನಂಬರ್ 24ಅಲ್ಲಿ ನವಧಾನ್ಯ ಫಾರ್ಮ್ ಬಗ್ಗೆ ಇದೆ. ನವಧಾನ್ಯ ಅಂತ, ಆ್ಯಕ್ಚುಲಿ ಅದು ನವಧಾನ್ಯ ಫಾರ್ಮ್ ಅಂತ, FARM ಅಂತ. ಹಾಗಿದ್ರೆ ನಿಮ್ಮ ಪದೇ ಪದೇ ಕೇಳ್ತಾ ಇರೋದೇನು ಗೊತ್ತಾ, ನವಧಾನ್ಯ ಫಾರ್ಮ್ ಸ್ಟಾರ್ಟ್ ಆಗಬೇಕು ಅಂದರೆ ನವಧಾನ್ಯ ಮೂಮೆಂಟ್ ಫಸ್ಟು ಆಗಿರಬೇಕಲ್ವ, ಅಲ್ಲಿ ನವಧಾನ್ಯ ಮೂಮೆಂಟ್ ಆಗಿರಬೇಕು. ಈ ನವಧಾನ್ಯ ಮೂಮೆಂಟ್ ಯಾವಾಗುತ್ತೆ ಅಂದರೆ 1987 ನವಧಾನ್ಯ ಫಾರ್ಮ್ ಎಸ್ಟಾಬ್ಲಿಷ್ ಆಗಿದ್ದು 1994 ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಅರ್ಥ ಆಯಿತು ಅನಿಸುತ್ತೆ. ಏನು ಸರ್ ಉಲ್ಟಾ ಕಾಣ್ತಾ ಇದೆಯಲ್ಲ ಅಂತ ನೋಡ್ರೋ. ಮೂಮೆಂಟ್ ಅಂದರೆ ಅದರ ಒಂದು ಕ್ರಾಂತಿ ಸ್ಟಾರ್ಟ್ ಆಗಿತ್ತು ನವಧಾನ್ಯ ಫಾರ್ಮಿನ 1987 ಎಲ್ಲಿ ಅಂತ ಕೇಳ್ತಾರೆ, ಅದನ್ನು ಕೂಡ ಬರ್ಕೊಳ್ಳಿ. ದೂನ್ ವ್ಯಾಲಿ ಅಂತ ನೆನ್ಪಿಟ್ಕೊಳ್ಳಿ, ದೂನ್ ವ್ಯಾಲಿ ಅಂತ ನೋಡಿ ಸರ್. ನಾನು ನಿಮಗೆಲ್ಲದೂ ಕೂಡ ಹೇಳ್ತಾ ಇದ್ದೇನೆ. ಪೇಜ್ ನಂಬರ್ 24 1 ಮಾರ್ಕಿಗೂ ಇದೆ, 3 ಮಾರ್ಕ್ಸಿಗೂ ಇದೆ, 4 ಮಾರ್ಕ್ಸಿಗೂ ಇದೆ, 2 ಮಾರ್ಕ್ಸಿಗೆ ಎಲ್ಲ ಕಡೆ ಎಲ್ಲ ಬಹಳ ಇಂಪಾರ್ಟೆಂಟ್ ಪೇಜ್ ಇದು. ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನವಧಾನ್ಯ ಫಾರ್ಮಲ್ಲಿ ಇದು ನೆನಪಂತ ಇಷ್ಟು ಸಾಕು, ಆಯಿತಾ? ಇದಿಷ್ಟು ಬಿಟ್ಟರೆ ಮತ್ತೇನು ಇಲ್ಲ 1 ಮಾರ್ಕ್ಸಿಂದೆಲ್ಲ. ಇಲ್ಲಿ ಏನಿದೆ ಅಂದರೆ 4 ಮಾರ್ಕಿನ ಕ್ವಶನ್ ಇದೆ. ರೈಟ್ ಎ ನೋಟ್ ಆನ್ ನವಧಾನ್ಯ ಫಾರ್ಮ್, ನವಧಾನ್ಯ ಫಾರ್ಮಿನ ಬಗ್ಗೆ ಬರೆಯಿರಿ ಅಂತ ಕೇಳಿದರೆ ಬಹಳ ಈಸಿ, ಆಯಿತಾ? ನೋಡಿ, ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್? ಈಗ ನೋಡಿ, 1000 ವೆರೈಟೀಸ್ ಆಫ್ ರೈಸ್, 100 ವೆರೈಟೀಸ್ ಆಫ್ ವೀಟ್, ಆಯಿತಾ? ಸ್ಪೀಸೀಸ್. ಈಗ ಬನ್ನಿ, ಸ್ಪೈಸಸ್ ನಾಟ್ ಸ್ಪೀಸೀಸ್. ಈಗ ಇದರ ಬಗ್ಗೆ ಸ್ವಲ್ಪ ಹೇಳಿಬಿಡಲ ನಾನು. ಆರ್ಗ್ಯಾನಿಕ್ ಫಾರ್ಮಿಂಗ್, ಆಯಿತಾ? ಇನ್ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯೂಟ್ರಿಷಿಯಸ್ ಫುಡ್. ನೋಡಿ ವಿದ್ಯಾರ್ಥಿಗಳೇ, 4 ಮಾರ್ಕ್ ಕ್ವಶನ್ಸು ನಿಮ್ಮ ಎಕ್ಸಾಮಿಗೆ 99% ನಿಮ್ಮ ಎಕ್ಸಾಮಿಗೆ ಬರುವ ಸಾಧ್ಯತೆ ಇದೆ. 99% ಯೂನಿಟ್ ಟೆಸ್ಟ್ ಒಂದಕ್ಕೆ ಯಾವುದು ಅಂದರೆ ಅದು ನವಧಾನ್ಯ ಫಾರ್ಮ್ ಆಗಿರುತ್ತೆ. ಇದನ್ನು ಅಂತ ಕರಿತೀವಿ. ಅಂದರೆ ಈಸಿ ಕ್ವಶನ್, ಚಿಲ್ಡ್ರನ್ಗೆ ಅರ್ಥ ಆಗುವ ರೀತಿಯಲ್ಲಿ ಅಂತ. ಹಾಗಿದ್ರೆ ನವಧಾನ್ಯ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಯಿತು? 1994 ನವಧಾನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ 1987. ಹಾಗಿದ್ರೆ ವಾಟ್ ಈಸ್ ದ ಇಂಟೆನ್ಷನ್ ಆಫ್ ದಿಸ್ ನವಧಾನ್ಯ ಫಾರ್ಮಿನ ಹಿಂದೆ ಇದ್ದಂತಹ ಏನಂತೀರ ಮಾಸ್ಟರ್ ಮೈಂಡ್ ನಮ್ಮ ವಂದನಾ ಶಿವರವರ ಇಂಟೆನ್ಷನ್ ಏನಾಗಿತ್ತು ಅಂತ ಹೇಳಿದರೆ, ಟು ಗಿವ್ ನ್ಯೂಟ್ರಿಷಿಯಸ್ ಫುಡ್ ಟು ದ ಜನ್ರೇಷನ್ ಅಂತ. ನಮ್ಮಂಥ ಮಕ್ಕಳಿಗೆ, ನಮ್ಮ ಹುಟ್ಟಿ ಬರುವ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೊಡಬೇಕು. ನ್ಯೂಟ್ರಿಷಿಯಸ್ ಅಂತ ಹೇಳಿದರೆ ಎಲ್ಲಿ ಬೆಳಿತೀವಿ ಅದನ್ನು ಹೇಳಿದರೆ ಗದ್ದೆಗಳಲ್ಲಿ ಬರಬೇಕು. ಫುಡ್ ಗ್ರೋ ಆಗಬೇಕು ಅಂತ ಹೇಳಿದರೆ, ಅಂದರೆ ಏನೇ ನೀವು ಬೀಜಗಳನ್ನು ಹಾಕಿದರೆ ನೋಡಿ, ಹರ್ ಇಂಟೆನ್ಷನ್ ವಾಸ್ ಟು ಸೇವ್ ದ ಸೀಡ್ಸ್. ಶಿ ಸ್ಟಾರ್ಟೆಡ್ ಟು ಕಲೆಕ್ಟ್ ಆಲ್ ಓವರ್ ದ ವರ್ಲ್ಡ್. ಎಲ್ಲ ಪ್ರಪಂಚದಾದ್ಯಂತ ಏನು ಮಾಡ್ತಾಳೆ ಅಂದರೆ, ಶಿ ಸ್ಟಾರ್ಟೆಡ್ ಟು ಕಲೆಕ್ಟ್ ದ ಸೀಡ್ಸ್. ಇದನ್ನು ಮರೆತೆ ನಾನು ನಿಮ್ಗೆ ಹೇಳೋದು, ಇದು ಬೀಜಗಳನ್ನು ಎಲ್ಲರೂ ಕೂಡ ಬ್ಯಾಂಕುಗಳನ್ನು ಓಪನ್ ಮಾಡಿ ದುಡ್ಡುಗಳನ್ನು ಇಟ್ಟರೆ ಇವಳೇನು ಮಾಡ್ತಾಳೆ ಅಂದರೆ ಸೀಡ್ಸ್ ಬ್ಯಾಂಕ್ಸ್ಗಳನ್ನೇ ಓಪನ್ ಮಾಡಿಸ್ತಾಳೆ. ಸೀಡ್ಸ್ ಬ್ಯಾಂಕ್ಸ್ ಅಂದರೆ ಅರ್ಥ ಆಯ್ತಾ? ರೈತರಿಗಾಗಿ ನೋಡಿ ಸೀಡ್ಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಆಯಿತಾ? ಅರೌಂಡ್ 1000 ವೆರೈಟೀಸ್ ಆಫ್ ರೈಸ್, 100 ವೆರೈಟೀಸ್ ಆಫ್ ವೀಟ್. ಇಮ್ಯಾಜಿನ್ ಯುವರ್ ಸೆಲ್ಫ್. ನಮ್ಮ ಕೈಯಲ್ಲಿ ನಾವು ಒಂದು 10 ವೆರೈಟೀಸ್ ಆಫ್ ರೈಸನ್ನು ನೋಡಿದ್ದೇವೆ. ಬೇಜಾರಾಗ್ಬಿಡ್ರು, ಲೆಂತಿ ಆಗ್ತಾಯಿದೆ ಅಂತ. ರೀಸನ್ ಇಷ್ಟೇ ಕಂಡ್ರು, ನಿಮಗೆ ತಿಳಿಸ್ಬೇಕು ಅಂತ. ಸುಮ್ಮನೆ ವಿಡಿಯೋ ಮಾಡೋದ್ರಿಂದ ಉಪಯೋಗವಿಲ್ಲ. ಇದಿಷ್ಟು ಸೇರಿಸಿ ನೀವು ಬರೆದಿದ್ದೇ ಆದರೆ ಎಕ್ಸಾಮಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಾಳೆ. ಈ ಒಂದು ಏನಂತೀರ ನವಧಾನ್ಯ ಫಾರ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮ್ ಅಂತ ಹೇಳಿದರೆ ಸಾವಯವ ಗೊಬ್ಬರಗಳನ್ನು ಬರೆಸ್ಬಿಟ್ಟು, ಆಯಿತಾ, ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾಳೆ. ಯಾಕೆ ಅಂತ ಹೇಳಿದರೆ ಏನು ನಮ್ಮ ಭೂಮಿ ಇದಲ್ವ ಅದು ಡೆಡ್ ಅರ್ತ್ ಆಗಿಬಿಡುತ್ತೆ ಅಂತ. ಡೆಡ್ ಅರ್ತ್ ಆಗಿಬಿಟ್ರೆ ನಮಗೆ ಉಣ್ಣಕ್ಕೆ ತಿನ್ನೋಕ್ಕೆ ಸಿಕ್ಕಿರುತ್ತೆ, ಆದರೆ ಬಾಡಿ ಪೂರ್ತಿ ಏನಾಗುತ್ತೆ ಅಂತ ಹೇಳಿದರೆ, ಆಯಿತಾ, ದೇರ್ ವಿಲ್ ಬಿ ನೋ ಎನರ್ಜಿ ಅಂತ, ಬಿಕಾಸ್ ಆಫ್ ಲ್ಯಾಕ್ ಆಫ್ ನ್ಯೂಟ್ರಿಷಿಯನ್ಸ್ ಅಂತ. ಹಾಗಿದ್ದರೆ
ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಈಗ ನಾವು ಪೇಜ್ ನಂಬರ್ 25ಗೆ ಹೋಗ್ತಾ ಇದ್ದೀವಿ. ಪೇಜ್ ನಂಬರ್ 25ನಲ್ಲಿ ಹಾರ್ಡ್ ಕ್ವಶನ್ಸ್ ಇದೆ ಕಂಡ್ರೋ. 100% ಇಲ್ಲಿಂದ ನಿಮಗೆ 1 ಮಾರ್ಕು ಬರುತ್ತೆ ಅಷ್ಟೇ, ಆಯಿತಾ. ಬನ್ನಿ ಈಗ ನಾನು ಹೇಳ್ತಾ ಇದ್ದೇನೆ ನೋಡಿ. ಪೇಜ್ ನಂಬರ್ 25ನಲ್ಲಿ ನಾನು ಈಗ ಇರುವಂಥದ್ದು, ಇದರಲ್ಲಿ ನಿಮಗೆ ಬರುವಂಥದ್ದು ಯುಕೆಡಾರ್ ಅಂತ ಒಂದು, ಇನ್ನೊಂದು ಬೋಲ್ವಿಯಾ ಅಂತ, ಇನ್ನೊಂದು ರೀತಿಯ ವಿದ್ಯಾರ್ಥಿಗಳೇ ಯಾರು ಅದು ಅಪಾರ್ಥೈಡ್ ಅಂತ, ಇನ್ನೊಂದು ಕಾರ್ಮ್ಯಾಕ್ ಕುಲಿನಿನ್ ಅಂತ. ಇದಿಷ್ಟು ಬಿಟ್ಬಿಟ್ಟು ಇನ್ನೊಂದು ಕೇಳ್ತಾ ಇದ್ದೇನೆ, ಆಯಿತಾ. ತೇರಾ ನುಲ್ಲಿಸ್ ಅಂತ ಕೇಳ್ತಾ ಇದ್ದೇನೆ, ಆಯಿತಾ. ತೇರಾ ಮ್ಯಾದ್ರೆ ಅಂತ ಕೇಳ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ಈಗ ಬನ್ನಿ ಸರ್ ಕ್ಲಿಯರ್ ಮಾಡಲಾ. ಯುಕೆಡಾರ್ ಅನ್ನುವಂಥದ್ದು ಒಂದು ದೇಶ, ಕಂಟ್ರಿ. ಬೋಲ್ವಿಯಾ ಅನ್ನುವಂಥದ್ದು ಒಂದು ದೇಶ, ಆಯಿತಾ. ಯುಕೆಡಾರನ್ನು ರೆಕಗ್ನೈಸ್ ಮಾಡ್ತಾರೆ, ಯಾಕಂದರೆ ಅವರ ಒಂದು ದೇಶದ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ಸನ್ನು ಕೊಟ್ಟಿದ್ದಾರೆ. ಎದಕ್ಕೆ ಅಂದರೆ ಫಾರೆಸ್ಟಿಗೆ ಕೊಟ್ಟಿದ್ದಾರೆ. ಹೇಗೆ ನಮ್ಮ ಒಂದು ಸಂವಿಧಾನದಲ್ಲಿ, ಆಯಿತಾ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ವಾಕ್ ಅಂತ ಹೇಗೆ ಕೊಟ್ಟಿದ್ದಾರೋ ನಮಗೆಲ್ಲ, ಹಾಗೆ ಅವರ ಒಂದು ಸಂವಿಧಾನದಲ್ಲಿ ಫಾರೆಸ್ಟನ್ನು ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ಡ್ಯಾಮೇಜ್ ಮಾಡುವ ಹಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಅದನ್ನು ಹಾಗಾಗಿ ಈ ಒಂದು ದೇಶ ರೆಕಗ್ನೈಸ್ ಆಗಿದೆ, ಆಯಿತಾ. ಈಗ ಅಪಾರ್ಥೈಡ್ ಅಂತ ಇದೆ. ಇಲ್ಲಿ ಅಪಾರ್ಥೈಡ್ ಅಂತ ಹೇಳಿದರೆ ರೇಸಿಸಮ್ ಅಂತ, ಸಪ್ರೇಟಿಸಮ್ ಆನ್ ದ ಬೇಸಿಸ್ ಆಫ್ ಕಲರ್ ಅಂತ ಕರಿತೀವಿ. ಇದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇದರ ಬಗ್ಗೆ ಯಾರು ಮಾತಾಡ್ತಾರೆ ಅಂತ ಹೇಳಿದರೆ ಕಾರ್ಮ್ಯಾಕ್ ಕುಲಿನಿನ್ ಅಂತ, ನೆನ್ಪಿಟ್ಕೊಳ್ಳಿ. ಇವರು ಯಾವ ದೇಶದವರು ಅಂದರೆ ಸೌತ್ ಆಫ್ರಿಕಾ ದೇಶದವರು ಅಂತ. ಇವ್ರು ಏನು ಹೇಳ್ತಾರೆ ಅಂದರೆ, ಆ ಜಮಾನದಲ್ಲಿ ಅಪಾರ್ಥೈಡ್ ಇತ್ತು, ಈ ಜಮಾನದಲ್ಲಿ ಎಕೋ ಅಪಾರ್ಥೈಡ್ ಇದೆ ಅಂತ. ಎಕೋ ಅಪಾರ್ಥೈಡ್ ಅಂತ ಹೇಳಿದರೆ ಏನು ಅರ್ಥ ಗೊತ್ತಾ? ಎಕೋ ಅಪಾರ್ಥೈಡ್ ಅಂತ ಹೇಳಿದರೆ ಮನುಷ್ಯ ಪ್ರಕೃತಿಯಿಂದ ನಾನು ಭಿನ್ನ ಅಂತ ಅಂದುಕೊಂಡಿದ್ದಾನೆ, ದಿಸ್ ಈಸ್ ವೆರಿ ಡೇಂಜರಸ್ ಅಂತ. ಹಾಗಿದ್ರೆ ಇದೆಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಪೇಜ್ ನಂಬರ್ 25 ಓಪನ್ ಮಾಡ್ಕೊಂಡ್ರೆ ನಾನು ನಿಮ್ಗೆ ಹೇಳಿದ ಹಾಗೆ ಪೇಜ್ ನಂಬರ್ 25ನಲ್ಲಿ ಎಲ್ಲದೂ ಕೂಡ ಇದೆ ನೋಡಿ. ಈಗ ನೋಡಿ, ತೇರಾ ನುಲ್ಲಿಸ್ ಅಂತ ಇದೆ. ನಲ್ ಅಂತಲೇ ಹೇಳಿದರೆ MT ಅಂತ, EMPTY, ಎಂಟಿ ಲ್ಯಾಂಡ್ ಅಂತ ಮೀನಿಂಗ್ ಎಕ್ಸಾಮಲ್ಲಿ ಬರುತ್ತೆ ಮಕ್ಕಳೇ 99%. ತೇರಾ ಮ್ಯಾದ್ರೆ ಅಂತ ಇದೆ, ಮದರ್ ಅರ್ತ್ ಅಂತ ನೆನ್ಪಿಟ್ಕೊಳ್ಳಿ, ಮದರ್ ಅರ್ತ್ ಅಂತ, ಆಯಿತಾ. ಕ್ಲಿಯರ್? ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ಇದರಷ್ಟು ಈಸಿ ಯಾವುದೂ ಅಲ್ಲ ಕಣ್ರಿ. ನೆಕ್ಸ್ಟ್ ಪೇಜ್ ನಂಬರ್ 26ಗೆ ಹೋಗೋಣ ಮಕ್ಕಳೇ. ಪೂರ್ತಿ ಟೆಕ್ಸ್ಟ್ ಬುಕ್ಕೇ ನಿಮಗೆ ಮುಗಿಸ್ತಾ ಇದ್ದೇನೆ. ಒಂದು ಪಾಠ ಉಳಿಸ್ಕೊಂಡ್ಬಿಟ್ಟಿದ್ದೇನೆ. ಐ ಥಿಂಕ್ ಮೋರ್ ದೆನ್ ಹಾಫ್ ಆನ್ ಅವರ್ ಓವರ್, ಆಯಿತಾ. ಈಗ ಪೇಜ್ ನಂಬರ್ 26ಅಲ್ಲಿದ್ದೇನೆ. ಪೇಜ್ ನಂಬರ್ 26ಅಲ್ಲಿ ಅರ್ತ್ ಯೂನಿವರ್ಸಿಟಿ ನೋಡಿ, ಅರ್ತ್ ಯೂನಿವರ್ಸಿಟಿ ಅಂತ ಇದೆ, ನೆನ್ಪಿಟ್ಕೊಳ್ಳಿ. ಪೇಜ್ ನಂಬರ್ 26 ತಗೊಳ್ಳಿ ಮಕ್ಕಳೇ. ಇದ್ರ ಮೇಲೆ ಒಂದು ಮಾರ್ಕ್ಸಿಂದ ಬಿಟ್ಬಿಟ್ಟೆ, ಬೇಜಾರಾಗಬೇಡಿ. ಅಲ್ಲಿ ಒಂದು ಇಬ್ಬರದ್ದು ಹೆಸರು ಬರುತ್ತೆ. ಯಾರು ಅಂದರೆ ಫ್ರಾನ್ಸಿಸ್ ಬೇಕನ್ ಅಂತ ಬರುತ್ತೆ. ಇವರು ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ. ಕ್ಲಿಯರ್? ಇಷ್ಟೇ, ಮತ್ತೇನಿಲ್ಲ. ಅರ್ತ್ ಯೂನಿವರ್ಸಿಟಿ ಅಂತ ನೆಕ್ಸ್ಟ್ ಪೇಜಲ್ಲಿದೆ. ಪೇಜ್ ನಂಬರು 26ರಲ್ಲಿ ಅರ್ತ್ ಯೂನಿವರ್ಸಿಟಿ ಅಂತ ಎಕ್ಸಾಮಲ್ಲಿ ಕೇಳಿದರೆ ಇದೇ ಆನ್ಸರನ್ನು ಬರೀಬೇಕು, ನೆನ್ಪಿಟ್ಕೊಳ್ಳಿ, ಕೆಳಗಿಂದು ಆನ್ಸರ್. ಹಾಗಿದ್ದರೆ ಅರ್ತ್ ಯೂನಿವರ್ಸಿಟಿ ಅಂದರೆ ಏನು ಅಂತ ಹೇಳಿದರೆ ಅರ್ತ್ ಡೆಮೋಕ್ರಸಿ ಗಿವಿಂಗ್ ಫ್ರೀಡಮ್ ನೋಡಿ. ಅರ್ತ್ ಯೂನಿವರ್ಸಿಟಿ ವಾಸ್ ಸ್ಟಾರ್ಟೆಡ್ ಬೈ ವಂದನ ಶಿವ ಇನ್ ನವಧನ್ಯ ಫಾರ್ಮ್. ಅರ್ತ್ ಯೂನಿವರ್ಸಿಟಿ ವಾಸ್ ಸ್ಟಾರ್ಟೆಡ್ ಬೈ ನವಧನ್ಯ ಫಾರ್ಮ್ ಬಿಕಾಸ್ ಶಿ ವಾಸ್ ಇನ್ಸ್ಪೈರ್ಡ್ ಬೈ ರವೀಂದ್ರನಾಥ್ ಟ್ಯಾಗೂರ್. ಅರ್ತ್ ಡೆಮೋಕ್ರಸಿ ಮೀನ್ಸ್ ಗಿವಿಂಗ್ ಫ್ರೀಡಮ್ ನೋಡಿ. ಡೆಮೋಕ್ರಸಿ ಅಂದ್ರೇ ಫ್ರೀಡಮ್ ಅಂತ. ಗಿವಿಂಗ್ ಫ್ರೀಡಮ್ ಟು ಆಲ್ ದ ಸ್ಪೀಸೀಸ್ ವಿಚ್ ಆರ್ ಲಿವಿಂಗ್ ಆನ್ ದಿಸ್ ವೆಬ್ ಅಂತ. ಈ ಪ್ರಪಂಚದಲ್ಲಿ ಬದುಕುತ್ತಿರುವ ಎಲ್ಲ ಜೀವಿಗಳಿಗೂ ಕೂಡ ಏನು ಕೊಡಬೇಕು? ಫ್ರೀಡಮನ್ನು ಕೊಡಬೇಕು. ಕ್ಲಿಯರ್ ಆಲ್ ಆಫ್ ಯು ಇದರ ಇಂಟೆನ್ಷನ್ನು. ಇನ್ನೊಂದು ಏನು ಅಂತ ಹೇಳಿದರೆ ಮೂವಿಂಗ್ ಫ್ರಮ್ ಆ್ಯಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್ ಅಂತ ನೆನ್ಪಿಟ್ಕೊಳ್ಳಿ. ಸರ್ ಏನು ಸರ್ ಹಿಂಗೆ ಬರಿತಾ ಇದ್ದೀರಾ? ಅರ್ಜೆಂಟ್ ಕಂಡ್ರೋ, ಟೈಮ್ ಇಲ್ಲ, ರಾತ್ರಿ. ಆ್ಯಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್ ಅಂತ. ಆ್ಯಂಥ್ರೋಪೋಸೆಂಟ್ರಿಸಮ್ ಅಂತ ಹೇಳಿದರೆ ಮನುಷ್ಯನನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡುವಂಥದ್ದು. ಎಕೋಸೆಂಟ್ರಿಸಮ್ ಅಂದರೆ ಪ್ರಕೃತಿಯನ್ನು ನಮ್ಮ ಮೈಂಡಲ್ಲಿ ನಾವು ಇಟ್ಕೊಂಡ್ರೆ ಅದಕ್ಕೆ ನಾವು ಹಾನಿ ಮಾಡುವುದಿಲ್ಲ ಅಂತ. ಅರ್ತ್ ಯೂನಿವರ್ಸಿಟಿ ಮೇನ್ ಇಂಟೆನ್ಷನ್ ಈಸ್ ವಿ ಶುಡ್ ಮೂವ್ ಫ್ರಮ್ ಆ್ಯಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್ ಅಂತ. ಯಾಕೆಂದರೆ ಮೋನೋಕಲ್ಚರ್ನಿಂದ ಏನಾಗುತ್ತೆ ಅಂದರೆ, ಮೋನೋಕಲ್ಚರ್ ಅಂದರೆ ಏನು ಗೊತ್ತಾ? ಪರ್ಟಿಕ್ಯುಲರ್ಲಿ ಒಂದು ಪ್ಲೇಸಲ್ಲಿ ಏನಂತೀರ ತಾಗಳು, ಪರ್ಟಿಕ್ಯುಲರಾಗಿ ಒಂದೇ ಕ್ರಾಪನ್ನು ಬಹಳ ದಿನಗಳವರೆಗೂ ಬೆಳೆದರೆ ಅವಾಗ ಏನಾಗುತ್ತೆ ಅಂದರೆ ಏನು ಈ ಭೂಮಿ ಇದೆಯಲ್ವ, ಡೆಡ್ ಮ್ಯಾಟ್ರ್ ಆಗಿಬಿಡುತ್ತೆ, ಡೆಡ್ ಅರ್ತ್ ಆಗಿಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಇಟ್ ಲೂಸ್ ಇಟ್ಸ್ ಅ ಫರ್ಟಿಲಿಟಿ ಅಂತ. ಸಾಯಿಲ್ ಲೂಸ್ ಇಸ್ ಫರ್ಟಿಲಿಟಿ ಮ್ಯಾನ್. ಬನ್ನಿ, ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ. ಇಲ್ಲಿಗೆ ಇದು ಮುಗೀತು. ಇದೇ ಪೇಜಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಇನ್ನೊಂದು ಕ್ವಶನ್ ಇದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಪೇಜ್ ನಂಬರ್ 26ಅಲ್ಲಿ ಲಾಸ್ಟ್ 4 ಲೈನ್ಸಲ್ಲೇ ಇದೆ. ಅದೇನು ಅಂದರೆ ಕೋರ್ಸಸ್
ಆಫರ್ಡ್ ಬೈ ವಂದನ ಶಿವರವರಿಂದ ಆಫರ್ ಆಗಿರುವಂಥ 2 ಕೋರ್ಸಸ್ ಯಾವುದು ಅಂದರೆ A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ನೋಡಿ ಆಗ್ರೋ ಎಕಾಲಜಿ ಅಂತ, ಇನ್ನೊಂದು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಎಲ್ಲಿದೆ ಅಂತ ಅದು ಕೂಡ ತೋರಿಸ್ಬಿಡ್ತೇನೆ. ಪೇಜ್ ನಂಬರ್ 26 ಲಾಸ್ಟ್ 2 ಲೈನ್ಸ್ ಇದೆ ಅಲ್ವ, ಅದೇ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ಪೇಜ್ ನಂಬರ್ 27ನಲ್ಲಿದ್ದೀವಿ. 27 ಈಸ್ ವೆರಿ ಹಾಟ್ ಮೈ ಡಿಯರ್ ಚಿಲ್ಡ್ರನ್, ನಿಜವಾಗಿಯೂ. ಆಮೇಲೆ ಈ ಪಾಠದಿಂದ ನೀವು ಓಡೋಗ್ಬಿಡ್ತೀರಾ. ಪೇಜ್ ನಂಬರ್ 27 ನಿಮ್ಗೆ ಅವಶ್ಯಕತೆ ಇಲ್ಲ, ಆದರೂ ಕೂಡ ಪೇಜ್ ನಂಬರ್ 27ನಲ್ಲಿ 1 ಅಂಕದ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತಾ ಇದ್ದಾವೆ. ಅದು ಯಾವುದು ಅಂತ ಹೇಳಿದರೆ ತಪೋವನ್ ಅಂತ. ತಪೋವನ್ ಅಂದರೆ ಅರ್ಥವೇನು ಅಂತ ಹೇಳಿದರೆ, ಇದು ಎಸ್ಸೆ, ರವೀಂದ್ರನಾಥ್ ಠಾಗೂರ್ ಅವರು ಬರೆದಂಥ ಎಸ್ಸೆ ಹೆಸರು ತಪೋವನ್ ಅಂತ. ತಪೋವನ್ ಮೀನ್ಸ್ ವಾಟ್ ಅಂತ? ತಪೋವನ್ ಮೀನ್ಸ್ ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ. ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂದ್ರೇ ತಪೋವನ್ ಅಂತ. ಇಷ್ಟು ಬಿಟ್ಟರೆ ಮತ್ತೆ ಏನು ಬೇಡ ಇಲ್ಲಿ. ಅಕಾರ್ಡಿಂಗ್ ಟು ಹೂ ಈಸ್ ದ ಬೆಸ್ಟ್ ಟೀಚರ್ ಅಕಾರ್ಡಿಂಗ್ ಟು ರವೀಂದ್ರನಾಥ್ ಠಾಗೂರ್ ಅಂದರೆ ಅದು ನೇಚರ್ ಅಂತ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇಷ್ಟು ಬಿಟ್ಟರೆ ಮತ್ತೆ ಏನು ಬೇಡ, ಇಲ್ಲಾಂದರೆ ಎಲ್ಲದೂ ಕೂಡ ಮರ್ತು ಹೋಗ್ಬಿಡ್ತೀರಾ ನೀವು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಈಗ 4 ಚಾಪ್ಟರ್ಸ್ ನಾವು ಇಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ. ನೆಕ್ಸ್ಟ್ ಚಾಪ್ಟರ್ ಇರುವಂಥದ್ದು ಅದು ಸನಿ ಮಾರ್ನಿಂಗ್ ಆಗಿರುತ್ತೆ. ನಿಜವಾಗಿಯೂ ಸನಿ ಮಾರ್ನಿಂಗು ಬಹಳ ಈಸಿಯಾಗಿರುವಂಥದ್ದು. ಎಲ್ಲದೂ ಕೂಡ ನಿಮ್ಗೆ ಏನು ಬೇಕು ಎಲ್ಲ ಬೋರ್ಡ್ ಮೇಲೆ ಬರಿತಾ ಇದ್ದೀನಿ ನಾನು. 100% ದಿಸ್ ವಿಲ್ ವರ್ಕ್ಔಟ್ ಮೈ ಡಿಯರ್ ಚಿಲ್ಡ್ರನ್. ಯಾರೆಲ್ಲ ಇವತ್ತು ಇಟ್ಕೊಂಡು ತಾಗಳು ರೆಡಿ ಆಗ್ತಾ ಇದ್ದೀರೋ, ರಿಯಲಿ ಯು ವಿಲ್ ಬಿ ಮೋರ್ ಥ್ಯಾಂಕ್ಫುಲ್ ಟು ಮೀ, ಆಯಿತಾ. ಆನ್ ಎಕ್ಸಾಮ್ ಡೇ ಎಕ್ಸಾಮ್ ಬರೆದು ಬಂದು ನೀವೆಲ್ಲ ನನ್ನ ಮೆಸೇಜ್ ಹಾಕ್ತೀರಾ, ಅಷ್ಟು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಾವು ಕೊನೆಯ ಪಾಠದಲ್ಲಿದ್ದೀವಿ. ಅದು ಯಾವುದು ಅಂದರೆ ಸನಿ ಮಾರ್ನಿಂಗ್ ಅಂತ. ಸನಿ ಮಾರ್ನಿಂಗ್ ಅಂತ ಬಹಳ ಜನಕ್ಕೆ ಈ ಕಥೆನೇ ಗೊತ್ತಾಗಿಲ್ಲ. ನೋ ಪ್ರಾಬ್ಲಮ್ ಮೈ ಡಿಯರ್ ಚಿಲ್ಡ್ರನ್. ಈ ಕಥೆನೇ ಗೊತ್ತಿಲ್ವಾ, ಟೆನ್ಷನ್ ತಗೋಬೇಡಿ. ಸರ್ ನನ್ನ ಪೂರ್ತಿ ಕತೆ ಬೇಕು ಅಂತ ವಿದ್ಯಾರ್ಥಿಗಳು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಸನಿ ಮಾರ್ನಿಂಗ್ 1 2 3 ಅಂತ ಒಮ್ಮೆ ನೋಡಿ. ಬನ್ನಿ ಈಗ ನಾವು 1 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ಸು ಹಾಗೂ 4 ಮಾರ್ಕ್ ಕ್ವಶನ್ಸ್ಗಳನ್ನು ಈ ಒಂದು ಪಾಠದಲ್ಲಿ ಏನೆಲ್ಲ ಬರುತ್ತೆ ನಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ನಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಹಾಗೂ ಯೂನಿಟ್ ಟೆಸ್ಟ್ 1ಗೆ ಅಂತ ನೋಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್. ಹಾಗಿದ್ರೆ 1 ಮಾರ್ಕ್ಸ್ ಕ್ವಶನ್ಸು ಯಾವುದೆಲ್ಲ ಬರುತ್ತೆ ಅಂತ. ಈ ಒಂದು ಪಾಠ ಸ್ಟಾರ್ಟ್ ಆಗೋದು ಯಾವ ಪೇಜು ಅಂತ ಅದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಕೊಂಡ್ರೆ ನೀವು ಬಹಳ ಖುಷಿಯಾಗಿರ್ತೀರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ ಈಗ ಪೇಜ್ ನಂಬರ್ 34 ಎಲ್ಲರೂ ಕೂಡ ಓಪನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮೊದಲು ನಮಗೆ ಬೇಕಾಗಿರುವಂಥದ್ದು ಏನು ಅಂತ ಫಸ್ಟು ಕ್ಯಾರೆಕ್ಟರ್ಸು ನಮಗೆ ಬೇಕು. ಇಲ್ಲಿ ಕ್ಯಾರೆಕ್ಟರ್ಸ್ ಗೊತ್ತಾಯ್ತಾ, ಎಲ್ಲದೂ ಕೂಡ ಗೊತ್ತಾಗುತ್ತೆ. ನೋಡಿ ಈಗ ಡಾನಾ ಲಾರಾ ನೆನ್ಪಿಟ್ಕೊಳ್ಳಿ. ಡಾನಾ ಲಾರಾ, ಪೆಟ್ರಾ, ಇವರಿಬ್ಬರು ಒಂದು. ಇನ್ನೊಂದು ಡಾನ್ ಗಾನ್ಸಲೋ, ಇನ್ನೊಬ್ಬ ಯಾರ್ರಿ ಹೇಳಿ ನೋಡೋಣ? ಕ್ವಾನಿತೋ. ಹಾಗಿದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಡಾನ್ ಗಾನ್ಸಲೋಗೆ 70 ಇಯರ್ಸು ನೆನ್ಪಿಟ್ಕೊಳ್ಳಿ, ಆಯಿತಾ. ಡಾನ್ ಗಾನ್ಸಲೋ ಹಾಗೂ ಡಾನಾ ಲಾರಾ ಇಬ್ಬರಿಗೂ ಕೂಡ ಇವರು ಅಜ್ಜ 70 ವರ್ಷ. ಪೆಟ್ರಾಗೆ 20 ವರ್ಷ ಇರುತ್ತೆ. ಪೆಟ್ರಾ ಯಾರು ಅಂತ ಎಕ್ಸಾಮಲ್ಲಿ ಕೇಳಿದರೆ ಆಯಿತಾ ಮೇಡ್ ಅಂತ ಬರೀರಿ. ಕೊನಿತೋ ಯಾರು ಅಂತ ಕೇಳಿದರೆ ಕೊನಿತೋ ಅಂತ ಕರಿಬೇಕಪ್ಪ. ಯಾರು ಅಂತ ಕೇಳಿದರೆ ಅವನೊಬ್ಬ ಸರ್ವೆಂಟ್ ಆಗಿರ್ತಾನೆ. ಇಲ್ಲೇ ಎಲ್ಲ ನಿಮಗೆ ನಾನು ಮುಗಿಸ್ತಾ ಇದ್ದೇನೆ, ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 34 35 ಎಲ್ಲದೂ ಕೂಡ ಇಲ್ಲೇ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೇನೆ. 34 35 ಎಸ್. ಬನ್ನಿ ಈಗ ನಾನು ನೋಡಿ, ಡಾನಾ ಲಾರಾ, ವಾಟ್ ಡಿಡ್ ಡಾನಾ ಲಾರಾ ಕ್ಯಾರಿ ಇನ್ ಹರ್ ಹ್ಯಾಂಡ್ ಅಂತ ಬಹಳ ಸಲ ಎಕ್ಸಾಮಲ್ಲಿ ಕೇಳ್ತಾ ಇದ್ದೇನೆ. ಏನನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೋಗಿರ್ತಾಳೆ ಅಂತ. ಪ್ಯಾರಾಸಾಲ್ ಅಂತ ಬರೀರಿ. ಕ್ಲಿಯರ್. ಹಾಗಿದ್ರೆ ಆ ಪ್ಯಾರಾಸೋಲು ಯಾವ ರೀತಿಯಾಗಿ ಅವಳಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಅಂದರೆ, ಇಟ್ ಆ್ಯಕ್ಟ್ ಆ್ಯಸ್ ಎ ಕೇನ್ ಅಂತ. ಕೇನ್ ಅಂದರೆ ಒಂದು ಕೋಲಿನ ರೀತಿಯೆಲ್ಲ ವಯಸ್ಸಾಗಿರುತ್ತಲ್ವ ಅವಳಿಗೆ ಬೇಕು. ನೆಕ್ಸ್ಟ್ ಪೆಟ್ರಾ ತನ್ನ ಕೈಯಲ್ಲಿ ಏನೇನು ತಂದಿರ್ತಾಳೆ ಅಂದರೆ ಬ್ಯಾಗ್ ಅಂತ ಬರೀರಿ. ಬ್ಯಾಗಲ್ಲಿ ಏನಿತ್ತು ಅಂತ ಕೇಳಿದರೆ ಬ್ರೆಡ್ ಕ್ರಮ್ಸ್ ಇತ್ತು ಅಂತ ಬರಿಬೇಕು. ಕ್ಲಿಯರ್. ನೆಕ್ಸ್ಟು ಡಾನ್ ಗಾನ್ಸಲೋ ಇವನೇನು ತಂದಿರ್ತಾನೆ ಅಂದರೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಬಂದಿರ್ತಾನೆ. ಅದನ್ನು ಹಿಡ್ಕೊಂಡು ಬಂದವರು ಯಾರು ಅಂದರೆ ಕೊನಿತೋ ಆಗಿರ್ತಾನೆ. ಪಿಂಚ್ ಆಫ್ ಸ್ನಫ್ ತಂದವರು ಯಾರು ಅಂತ ಪದೇ ಕೇಳ್ತಾ ಇದ್ದೇನೆ. ಪಿಂಚ್ ಆಫ್ ಸ್ನಫ್ ಅಂತ SNUFF ಅಂತ ತಂದವರು ಯಾರು ಅಂದರೆ ಡಾನ್ ಗಾನ್ಸಲೋ ಆಗಿರ್ತಾನೆ. ಹಾಗಿದ್ರೆ ಪಿಂಚ್ ಆಫ್ ಸ್ನಫಿಂದ ಏನು ಉಪಯೋಗವಾಯಿತು ಅಂದರೆ, ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಅದನ್ನು ನಾವು ಎ ಪಿಂಚ್ ಆಫ್ ಸ್ನಫ್ ಮೇಡ್ ಪೀಸ್ ಬಿಟ್ವೀನ್ ದೆಮ್ ಅಂತ ಬರ್ತೀವಿ ನೋಡಿ. ಎ ಪಿಂಚ್ ಆಫ್ ಸ್ನಫ್ ಮೇಡ್ ಪೀಸ್ ಬಿಟ್ವೀನ್ ದೆಮ್ ಅಂತ. ಇಬ್ಬರ ನಡುವೆ ಶಾಂತಿಯನ್ನು ತಂದಿದ್ದು ಯಾರು ಅಂತ ಹೇಳಿದರೆ ಪಿಂಚ್ ಆಫ್ ಸ್ನಫ್ ಆಗಿರುತ್ತೆ. ಸ್ನಫ್ ಅಂದರೆ ನಶೆ ಪುಡಿ ಅಂತ, ಗಾಂಜಾ ಅಲ್ಲ. ಕ್ಲಿಯರ್. ಎಲ್ಲರಿಗೂ ಕೂಡ ಗೊತ್ತಾಯಿತು ಅನಿಸುತ್ತೆ. ಅರ್ಥ ಆಯ್ತಾ? ಮುಂದೆ ಹೋಗೋಣವಾ ಈಗ? ವೆರಿ ಗುಡ್. ಹಾಗಿದ್ರೆ ನಾವು ಈಗ 1 ಮಾರ್ಕ್ಸಿನ ಎಲ್ಲ ಇಲ್ಲಿ ಕಲಿತಾ ಇದ್ದೀವಿ. ನೆಕ್ಸ್ಟು ಬನ್ನಿ ಪಟ ಅಂತ ಈಗ
ಪೇಜ್ ನಂಬರ್ ಬೇರೆದರಲ್ಲಿದ್ದೀವಿ ನಾವು ಆಲ್ರೆಡಿ, ಆಯಿತಾ. 35 ಆಯಿತು, 36. ಈಗ ನೋಡಿ ವಿದ್ಯಾರ್ಥಿಗಳೇ, ಆಯಿತಾ, ಡಾನಲರಿಗೆ ಇನ್ನೊಂದು ಹೆಸರಿದೆ, ಅದು ಯಾವುದು ಅಂತ ಹೇಳಿದರೆ, ಆಯಿತಾ, ಲಾರೆಂಟ್ ಅಂತ. ಕ್ಲಿಯರ್ ಅಲ್ಲ ಫ್ಯೂ? ಇನ್ನೊಂದು ಹೆಸರಿದೆ ಅವಳಿಗೆ, ಏನು ಅಂದರೆ ಸಿಲ್ವರ್ ಮೇಡನ್ ಅಂತ. ನೆನ್ಪಿಟ್ಕೊಳ್ಳಿ, ಸಿಲ್ವರ್ ಮೇಡನ್ ಅಂತ. ಕ್ಲಿಯರ್? ಹಾಗಿದ್ರೆ ಡಾನ್ ಗಾನ್ಜಲೋಗೆ, ಆಯಿತಾ, ಗ್ಯಾಲೆಂಟ್ ಲವರ್ ಅಂತ ಕರೀತಾ ಇರ್ತಾರೆ, ಗ್ಯಾಲೆಂಟ್ ಲವರ್ ಅಂತ. ಅರ್ಥ ಐತೇನ್ರಿ? ಆಯ್ತಾಯ್ತಾ. ಫೇಕ್ ಸ್ಟೋರಿ ಡಾನ್ ಗಾನ್ಜಲೋ ಕ್ರಿಯೇಟ್ ಮಾಡೋದು ಯಾರ್ದು ಅಂತ ಕೇಳಿದರೆ, ಯಾರ ಫೇಕ್ ಸ್ಟೋರಿಯನ್ನು ಹೇಳ್ತಾನೆ, ಫಿಕ್ಷಸ್ ಕ್ಯಾರೆಕ್ಟ್ರನ್ನು ರೆಡಿ ಮಾಡ್ತಾನೆ. ಅಜ್ಜ ಒಂದು ಸುಳ್ಳು ಕಥೆಯಲ್ಲಿ ಒಂದು ಪಾತ್ರವನ್ನು ತರ್ತಾನೆ, ಅದು ಯಾರ್ದು ಅಂದರೆ ಕಝಿನ್ ಅಂತ ಬರೀಬೇಕು, ನೆನ್ಪಿಟ್ಕೊಳ್ಳಿ, ಅವನ ಕಝಿನ್ ಅಂತ. ಕ್ಲಿಯರ್? ಹಾಗಿದ್ರೆ ಅಜ್ಜಿ ಕೂಡ ಒಂದು ಸುಳ್ಳು ಪಾತ್ರವನ್ನು ತನ್ನ ಕಥೆಯಲ್ಲಿ ತರ್ತಾಳೆ. ದ ರೋಲ್, ಯಾರ ರೋಲು ಅಂತ ಕೇಳಿದರೆ ಹರ್ ಬೆಸ್ಟ್ ಫ್ರೆಂಡ್ ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ, ಬ್ಯೂಟಿಫುಲ್ ವುಮೆನ್ ಅಂತ. ಆಯಿತಾ? ಕ್ಲಿಯರ್? ನೆಕ್ಸ್ಟ್ ನೋಡಿ, ಡಾನ್ ಗಾನ್ಜಲೋ ಊರಿನ ಹೆಸರೇನು ಅಂತ ಕೇಳ್ತಾರೆ, ಆಯಿತಾ. ವೆಲೆನ್ಸಿಯಾ ಅಂತ ಬರೀಬೇಕು, ವೆಲೆನ್ಸಿಯಾ ಅಂತ. ಆಯಿತಾ? ನೆಕ್ಸ್ಟು ಅದು ನಮ್ಮ ಡೊನಲರ, ಅದು ಕೇಳಿದಾಗೆ ಮ್ಯಾರಿಸೆಲ್ಲಾ ಅಂತ ಬರೀಬೇಕು, CLL. ಇಷ್ಟು ನಿಮಗೆ ಗೊತ್ತಿದ್ದರೆ ಯು ಕ್ಯಾನ್ ಡೂ ಎನಿಥಿಂಗ್. ಇದ್ರ ಜೊತೆಗೆ ಆಯಿತಾ ಸ್ವಲ್ಪ ಅಳಿಸ್ಕೊಂಬಿಡೋಣಲ್ವಾ. ನೋಡಿ, ನಿಮಗೆಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಕವರ್ ಮಾಡ್ತಾ ಇದ್ದೇನೆ, ಏಕೆಂದರೆ ಸ್ಟೋರಿ ಗೊತ್ತಾಗಬೇಕಲ್ವ, ಹಾಗಾಗಿ ಬೇಜಾರಾಗಬೇಡಿ ಯಾರು ಕೂಡ. ಸ್ವಲ್ಪ ಎಲ್ಲ ಇದಾಗ್ಬಿಡ್ತಾ ಇದೆ, ಅಳಿಸ್ಬಿಡೋಣ ಬನ್ನಿ. ಈಗ ಡಾನ್ ಗಾನ್ಜಲೋ ಬಗ್ಗೆ ಇನ್ನೊಂದು ಕೇಳ್ತಾ ಇದ್ದಾರೆ. ಡಾನ್ ಗಾನ್ಜಲೋ ಎಲ್ಲಿ ಬೇಟೆ ಆಡಲಿಕ್ಕೆ ಹೋಗ್ತಾ ಇದ್ದ ಅಂತ ಕೇಳ್ತಾರೆ. ಅರವಾಕ. ನೋಡಿ, ಅರವಾಕ ಅಂತ. ಅರವಾಕ ಅಂದರೆ ಅದು ಅವನ ಎಸ್ಟೇಟ್ ಆಗಿರುತ್ತೆ, ಆ ಒಂದು ಪ್ಲೇಸಲ್ಲಿ. ಡಾನ್ ಗಾನ್ಜಲೋ ಅಜ್ಜ ಬೇಟೆ ಆಡಲಿಕ್ಕೆ ಅಲ್ಲಿ ಹೋಗ್ತಾ ಇರ್ತಾನೆ. ಹಾಗಿದ್ರೆ ಏನನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಬಹಳ ಸಲ ಕೇಳ್ತಾ ಇದ್ದಾರೆ. ಈ ಕ್ಯಾರಿಡ್ ಗನ್ ಆ್ಯಂಡ್ ಡಾಗ್ ಅಂತ. ಅವನ ಜೊತೆ ನಾಯಿ ಹಾಗೂ ಒಂದು ಬಂದೂಕನ್ನು, ಕೋವಿಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಹಾಗಿದ್ರೆ ಡಾನ್ ಗಾನ್ಜಲೋ ತಮಾಷೆಗೆ ಒಂದು ಮಾತನ್ನು ಹೇಳ್ತಾನೆ, ಐ ವೆಂಟ್ ಟು ಅಮೇರಿಕಾ ಅಟ್ ದ ಏಜ್ ಆಫ್ 6 ಅಂತ. ನೆನ್ಪಿಟ್ಕೊಳ್ಳಿ, ನಾನು 6ನೇ ವಯಸ್ಸಿನಲ್ಲಿ ಅಮೇರಿಕಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದ್ರ ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಯಾವುದಪ್ಪ, 1 ಅಂಕದ ಪ್ರಶ್ನೆ ಇದರಲ್ಲಿ, ಆಯಿತಾ. ಲಾಸ್ಟ್ ಒನ್, ವೈಲೆಟ್ಸ್, ಬಂಚ್ ಆಫ್ ವೈಲೆಟ್ಸ್ ಅಂತ. ಆಯಿತಾ, ಇದನ್ನು ಕೊಟ್ಟವರು ಯಾರು ಅಂತ ಹೇಳಿದರೆ ಗಾರ್ಡ್ ಆಗಿರ್ತಾನೆ, ಸೆಕ್ಯೂರಿಟಿ ಗಾರ್ಡ್. ಕ್ಲಿಯರ್? ಆಯಿತಾ. ಅಜ್ಜಿಯ ಕೈಯಿಂದ ಬಿದ್ದಂಥ ವಸ್ತುಗಳು ಯಾವುದು ಅಂದರೆ ಅದು ವೈಲೆಟ್ಸ್ ಆಗಿರುತ್ತೆ. ಕ್ಲಿಯರ್? ಇಲ್ಲಿಗೆ 1 ಮಾರ್ಕ್ಸ್ ಕ್ವಶನ್ಸು ಕಂಪ್ಲೀಟ್ ಆಯಿತು, 1 ಹಾಗೂ 2 ಮಾರ್ಕ್ಸ್. ಈಗ 3 ಮಾರ್ಕ್ಸು 4 ಮಾರ್ಕ್ಸು ಎಕ್ಸಾಮಲ್ಲಿ ಏನು ಬರುತ್ತೆ ಅಂತ 100% ಇದೇ ಬರೋದು, ನೆನ್ಪಿಟ್ಕಡಿ. ಇಲ್ ನೇಚರ್ಡ್, TURED. ವಿ ಆರ್ ಇನ್ ದಿ ಲಾಸ್ಟ್ ಮುಗದೇ ಹೋಯ್ತು ಇಲ್ಲಿಗೆ. ಎಲ್ಲ ಕಂಪ್ಲೀಟಾಗಿ ನಿಮ್ಮ ಯೂನಿಟ್ ಟೆಸ್ಟ್ 1 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ 1 ಮಾರ್ಕ್ 3 ಮಾರ್ಕ್ ಆ್ಯಂಡ್ 4 ಮಾರ್ಕ್ ಕ್ವಶನ್ಸ್ ಖಲಾಸ್. ಇಲ್ಲಿ ನೋಡಿ, ಇಲ್ ನೇಚರ್ಡ್ ಮ್ಯಾನ್ ಅಂತ, ಇನ್ನೊಂದು ಇಲ್ ನೇಚರ್ಡ್ ಮ್ಯಾನ್ ಅಂತ. ಆಯಿತಾ. ಫ್ಯೂನರಲ್ ಅಂತ. ಆಯಿತಾ. ಯಾರು? ಡೆಕೋರೇಟೆಡ್ ಅಂತ. ಇನ್ನೊಂದೇನು ಅಂತ ಹೇಳಿದರೆ ಫಿಕ್ಸ್ಡ್ ಸ್ಟೋರಿ ಅಂತ. ಫಿಕ್ಸ್ಡ್ ಸ್ಟೋರಿ ನೋಡಿ ವಿದ್ಯಾರ್ಥಿಗಳೇ. ಈಗ ಬನ್ನಿ, ವೈ ಡಿಡ್ ಡಾನಲರ ಅಜ್ಜನಿಗೆ ಇಲ್ ನೇಚರ್ಡ್ ಮ್ಯಾನ್ ಅಂತ ಕರೀತಾಳೆ ಅಂತ. ಫಾರ್ ವಾಟ್ ರೀಸನ್ ಡಾನಲರ ಕಾಲ್ ಡಾನ್ ಗಾನ್ಜಲೋ ಆ್ಯಸ್ ಎ ಇಲ್ ನೇಚರ್ಡ್ ಮ್ಯಾನ್ ಅಂತ. ಇಲ್ ನೇಚರ್ಡ್ ಮ್ಯಾನ್ ಅಂತ ಹೇಳಿದರೆ ಸಂಪ್ರದಾಯ ಇಲ್ಲದಂಥ ವ್ಯಕ್ತಿ ಅಂತ ಯಾಕೆ ಅಜ್ಜನಿಗೆ ಕರೀತಾಳೆ ಅಂತ. ಇದು ನಿಮಗೆ 3 ಮಾರ್ಕ್ಸಿಗೆ 90% ಬರುವ ಸಾಧ್ಯತೆ ಇದೆ ನಿಮ್ಮ ನಾಳೆ ಯೂನಿಟ್ ಟೆಸ್ಟ್ 1ಗೆ. ಇನ್ನೊಂದಿದೆ, ಹೌ ಡಿಡ್ ಯಾರು ಡಾನಲರ ಡೆಕೋರೇಟೆಡ್ ಹರ್ ಓನ್ ಫ್ಯೂನರಲ್ ಅಂತ. ತನ್ನ ಸಾವನ್ನು ಅವಳು ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿಕೊಳ್ತಾಳೆ ಅಂತ. ವಿತ್ ಎ ಫಿಕ್ಸ್ಡ್ ಸ್ಟೋರಿ, ಒಂದು ಸುಳ್ಳು ಕಥೆಯನ್ನು ಹೇಳುವುದರ ಮುಖಾಂತರ ತನ್ನ ಬೆಸ್ಟ್ ಫ್ರೆಂಡಿನ ಕಥೆಯನ್ನು ಹೇಳ್ತಾಳೆ. ಅದೇ ಕಥೆಯನ್ನು ಬರಿಬೇಕು. ಇದು ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಅದು 4 ಮಾರ್ಕ್ಸಿಗೆ ಎಲ್ಲಿದೆ ಅಂತ ಆನ್ಸರ್ ಕೂಡ ನಾನು ನಿಮಗೆ ತೋರಿಸ್ಕೊಟ್ಬಿಟ್ಟಿದ್ದೇನೆ ಮಕ್ಕಳೇ. ಆಯಿತಾ. ನಾಳೆ ಎಕ್ಸಾಮಲ್ಲಿ ಆಮೇಲೆ ಕೇಳಬಾರ್ದು. ನೋಡಿ, ಪೇಜ್ ನಂಬರ್ 45 ತಗೊಂಡ್ರೆ ಎಲ್ಲರೂ ಕೂಡ ಇನ್ ಪೇಜ್ ನಂಬರ್ 45 ದಿಸ್ ಪ್ಯಾರಾಗ್ರಾಫ್ ಈಸ್ ದ ಆನ್ಸರ್. ಯಾವುದಕ್ಕೆ ಆನ್ಸರು? ವಾಟ್ ವಾಸ್ ದ ಫಿಕ್ಸ್ಡ್ ಸ್ಟೋರಿ ನರೇಟೆಡ್ ಬೈ ಡಾನಲರ ಟು ಡಾನ್ ಗಾನ್ಜಲೋ.
ಅಜ್ಜನಿಗೆ ಹೇಳಿದಂಥ ಸುಳ್ಳು ಕಥೆಯನ್ನು ಬರೀರಿ ಅಂದರೆ ಪೇಜ್ ನಂಬರ್ ತೋರಿಸಿದ್ನಲ್ವ ಅದೇ ಬರೀಬೇಕು. ಹೌ ಡಿಡ್ ಶಿ ಡೆಕೋರೇಟೆಡ್ ಹರ್ ಫ್ಯೂನರಲ್ ಅಂತ ಹೇಳಿದರೆ ತನ್ನ ಸಾವನ್ನ ಅವಳು ಯಾವ ರೀತಿಯಾಗಿ ಡೆಕೋರೇಟನ್ನು ಮಾಡಿಕೊಳ್ತಾಳೆ ಅಂತ. ಯಾಕಂದರೆ ಡೆಕೋರೇಟ್ ಅಂತ ಇಲ್ಲಿ ಅರ್ಥವೇನು ಅಂತ ಹೇಳಿದರೆ ಸುಳ್ಳು ಕಥೆಯ ಮುಖಾಂತರ ನೆನೀತಾಳೆ ಅಂತ. ಕ್ಲಿಯರ್? ಸ್ಪನ್ ದಿ ಫಿಕ್ಷಸ್ ಸ್ಟೋರಿ ಅಂತ ಕರಿತೀವಿ. ಕ್ಲಿಯರ್? ಹಾಗಿದ್ರೆ ಅಜ್ಜ ಕೂಡ ಅಷ್ಟೇ ಫಿಕ್ಷಸ್ ಸ್ಟೋರಿಯನ್ನು ಹೇಳ್ತಾನೆ. ಯಾರ ಬಗ್ಗೆ ಅಂತ ಹೇಳಿದರೆ ಅದು ತನ್ನ ಕಸಿನಿನ ಬಗ್ಗೆ ಅಂತ ಫೇಕ್ ಕ್ಯಾರೆಕ್ಟರನ್ನು ತೆಗೆದುಕೊಂಡು ಇಲ್ಲಿ ಹೇಳ್ತಾನೆ. ದಿಸ್ ಈಸ್ ದ ಎಂಡ್ ಆಫ್ ದಿ ಸ್ಟೋರಿ. ಹಾಗಿದ್ದರೆ ಇಲ್ಲಿಗೆ ಕಂಪ್ಲೀಟಾಗಿ 4 ಮಾರ್ಕ್ಸು 3 ಮಾರ್ಕ್ಸು ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ಪ್ರಕಾರ ಇವೆರಡರಲ್ಲಿ ಒಂದು ನಿಮ್ಮ ಆ್ಯನ್ಯುವಲ್ ಇದು ಯೂನಿಟ್ ಟೆಸ್ಟ್ 1ಗೆ ಕೇಳ್ತಾನೆ ಸರ್. ಡಾನ್ ಗಾನ್ಸಲೋ ಅಥವಾ ಡಾನ್ ಅಲಾರದ್ದು ಇಬ್ಬರಲ್ಲಿ ಒಂದು ಕತೆ ಇದ್ದೇ ಇರುತ್ತೆ, 100% ಕೇಳ್ತಾರೆ. ಹಾಗಿದ್ರೆ ಇನ್ನೊಂದು 1 ಮಾರ್ಕ್ಸಿನ ಕ್ವಶನ್ ನಾನು ನಿಮಗೆ ಬಿಟ್ಟ ಇದರಲ್ಲಿ ಯಾಕೋ ಮೈಂಡಿಗೆ ಬರ್ತಾ ಇದೆ ನೆನಪದು. ಅದು ಯಾರು ಅಂದರೆ ಆಯಿತಾ, ಏನಂತೀರ, ಯಾರ ಜೊತೆ ಬ್ಯಾಲೆಟ್ ಡ್ಯಾನ್ಸರ್ ಜೊತೆ ಅಂತ. ನಮ್ಮ ಹೀರೋ ಡ್ಯಾನ್ಸರ್ ನೆನ್ಪಿಟ್ಕೊಳ್ಳಿ. ಯಾರ ಜೊತೆ ಓಡೋಗ್ತಾನೆ ಅಥವಾ ಮದುವೆ ಆಗ್ತಾನೆ ಅಜ್ಜ ಅಂತ ಕೇಳಿದರೆ ಬ್ಯಾಲೆಟ್ ಡ್ಯಾನ್ಸರ್ ಜೊತೆ. ಎಲ್ಲಿ ಅಂದರೆ ಪ್ಯಾರಿಸಲ್ಲಿ ಅಂತ ಬರೀರಿ. ನೆನಪಾಯ್ತಾ? ಇನ್ನೊಂದು ಕ್ವಶನನ್ನು ಕೇಳ್ತಾರೆ. ಅದೇನು ಅಂತ ಹೇಳಿದರೆ ಆಯಿತಾ, ಇವಳು ಯಾರು ಡಾನ್ ಅಲಾರ್ ಯಾರಿಗೆ ಮದುವೆ ಆಗ್ತಾಳೆ ಅಂತ ಹೇಳಿದರೆ ಮರ್ಚೆಂಟ್ ಅಂತ ಬರೀಬೇಕು. ಮರ್ಚೆಂಟ್ ಅಂತ ಎಲ್ಲಿ ಅಂತ ಕೇಳಿದರೆ ಅದೇ ಮ್ಯಾಡ್ರಿಡಲ್ಲಿ ಆಯಿತಾ. ಮ್ಯಾಡ್ರಿಡ್ ಪಾರ್ಕ್ ನೆನ್ಪಿಟ್ಕೊಳ್ಳಿ. ಪೂರ್ತಿ ಕತೆ ನಡೆದಿದ್ದೆ ಮ್ಯಾಡ್ರಿಡ್ ಪಾರ್ಕಲ್ಲಿ. MADRAD ಅಪ್ಪ, ಮತ್ತೇನು ಸ್ಪೆಲ್ಲಿಂಗೇ ಬರೋಕ್ಕೆ ಬರಲ್ಲ ಅಂದ್ಬಿಟ್ಟಿರ ಆಮೇಲೆ ನೀವು. MADRAD ಅಂತ. ಹಾಗಿದ್ರೆ ಇದು ಎಲ್ಲಿ ಬರುತ್ತೆ ಅಂದರೆ ಅದೇ ಹೇಳಿದ್ನಲ್ವಾ, ವೆಲೆನ್ಸಿಯಾ ಹತ್ರನೇ ಬರುವಂಥದ್ದು, ವೆಲೆನ್ಸಿಯಾ ಅಂತ. ಆ ಮರ್ಚೆಂಟಿಗೆ ಅವಳು ಮದುವೆ ಆಗ್ತಾಳೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಾಡಿ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇಲ್ಲಿಗೆ ಕಂಪ್ಲೀಟಾಗಿ ನಿಮ್ಮ ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಆಯಿತು. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಷ್ಟೊತ್ತು ಏನೇನು ಮಾಡಿದ್ನೋ ಅದು ನಿಮಗೆ ಆರಾಮಾಗಿ ಇನ್ನೂ ಈಸಿಯಾಗಿ ವಿತ್ ಎಕ್ಸ್ಪ್ಲನೇಷನ್ ಬೇಕು ಅಂತ ವಿದ್ಯಾರ್ಥಿಗಳಿಗೆ ಲಿಂಕ್ಸ್ಗಳನ್ನು ನೀಡಿದ್ದೇನೆ. ಪ್ಲೀಸ್ ವಾಚ್ ಮೈ ವಿಡಿಯೋಸ್. ಸಿಂಗಲ್ ಲೈನು ಕೂಡ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ ಆಯಿತಾ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.